पिन्नेता षोडशकला प्रभवन्ति इत्युक्तः पुरुष विशेषणार्थः कलानां प्रभवः यस्मिन् ಯಾವಾತನಲ್ಲಿ ಏತಾಹ ಮುಂದೆ ಹೇಳುವಂತಹ ಇವು ಕಲೆಗಳು ಪ್ರಭವಂತಿ ಉಂಟಾಗುತ್ತವೆಯೋ ಈ 14 ಕಲೆಗಳು ಯಾವಾತನಲ್ಲಿ ಯಾವಾತನ ಇಟ್ಕೊಂಡು ಉಂಟಾಗುತ್ತವೆಯೋ ಅಂತ ಈ ರೀತಿ ಒಂದು ವಾಕ್ಯ ಇದೆಯಲ್ಲ ಇದು ಪುರುಷನಿಗೆ ವಿಶೇಷಣ. ಪುರುಷನ ಎಂಥವನು ಅಂದ್ರೆ ಷೋಡಶ ಕಲೆಗೆ ಕಾರಣ ಆಗಿರ್ತಕ್ಕವನು. ಪ್ರಾಣಾದಿ ನಾಮಾಂತವಾದ ಎಲ್ಲಾ ಕಲೆಗಳಿಗೂ ಕಾರಣ ಆಗಿರ್ತಕ್ಕವನು ಪುರುಷನು ಎಂಬುದಾಗಿ ಪುರುಷನಿಗೆ ವಿಶೇಷಣ ಹೇಳೋದಕ್ಕೋಸ್ಕರವಾಗಿ ಯಸ್ಮಿನ್ನೇತ ಷೋಡಶ ಕಲಾಹ ಸಹ ಪುರುಷ ಇಹಿವಾಂತಿದೆ. ಯಾವಾತಿನಲ್ಲಿ ಯಾವಾತಿನಿಂದ ಅರ್ಥ 16 ಕಲೆಗಳು ಉಂಟಾಗುತ್ತವೆಯೋ ಆ ಪುರುಷನು ಇಲ್ಲೇ ಇದ್ದಾನೆ ಮಗು ಶ್ರೀಕೇಶ ಭಾರದ್ವಾಜ ಅಂತೇಳಿ ಪುರುಷನಿಗೆ ವಿಶೇಷಣ ಹೇಳೋಕ್ಕೋಸ್ಕರ ಬಂದಂತಹ ವಾಕ್ಯ ಅಂದ್ರು. ಸಚ ಅನ್ಯಾರ್ಥೋಪಿ ಶ್ರುತಃ ಕೇನ ಕ್ರಮೇಣ ಸ್ಯಾದಿತ್ಯತಃ ಇದಮುಚ್ಯತೆ. ಸಹ ಶ್ರುತಃ ಅನ್ಯಾರ್ಥ ಅದು ಕೇಳಿಸಿದ್ದು ಮತ್ತೊಂದಕ್ಕಾಗಿ ಅಂದ್ರೆ ಕಂಡ್ಕೊಳ್ಳೋಕ್ಕೋಸ್ಕರಾಗಿ ಆತ್ಮನ್ ಕಂಡ್ಕೊಳ್ಳೋದು ಅನ್ನೋ ಪ್ರಯೋಜನಕ್ಕಾಗಿ 16 ಕಲೆಗಳು ಆತ್ಮನೇ ಉಂಟಾಗಿದೆ. 1 ಆತ್ಮೀಯಂತೆ ಅನನ್ಯವಾಗಿದೆ. 2 ಆತ್ಮವೇ ಆಗಿದೆ. 3 ಅನನ್ಯ ಅಂದ್ರೆ ಆತ್ಮನೇ. ಅದನ್ನ ಹೇಳೋಕ್ಕೋಸ್ಕರವಾಗಿ ಅದನ್ನ ಹೇಳಿದ್ದು. ಆದರೂ ಆ ಕಲೆಗಳು ಉಂಟಾಗುವಾಗ ಯಾವ ಕ್ರಮದಲ್ಲಿ ಉಂಟಾಗುತ್ತೆ? 14 ಸುಮ್ಮನೆ ಎರ್ರಾಬಿರಿಯಾಗಿ ಉಂಟಾಗುತ್ತೋ ಅದಕ್ಕೊಂದು ವ್ಯವಸ್ಥಿತ ಕ್ರಮ ಉಂಟು ಅಲ್ವಾ? ಈ ಭಾಗವತ ಕಾರಣಕ್ಕಂತೂ ಅಲ್ಲಿ ಏನಿದೆ ಸೃಷ್ಟಿಯ ಸತ್ಯತ್ವ ಬುದ್ಧಿ ಭಾರಿ ಜನ ಊರ್ಕೊಂಡ್ಬಿಟ್ಟಿದೆ. ಜನರಿಗೆ ಈ ಇಲ್ಲಿರೋ ಸತ್ಯತ್ವ ಬುದ್ಧಿಯೇ ಆತ್ಮಜ್ಞಾನಕ್ಕೆ ಅಡ್ಡಿ, ಪ್ರಬಲವಾದ ಅಡ್ಡಿ ಅಲ್ಲ. ಇದು ಅನುವಾದ ನಮ್ಮ ಅರ್ಥ ಮಾಡ್ಕೋಬೇಕು. ನಾವು ಹೆಂಗೆ ತಗೋಬೇಕು ಅನ್ನೋದನ್ನ ನಮ್ಗೆ ಕಾಣ್ತಾ ಇರುವ ಪ್ರಪಂಚದ ಅನುವಾದ ಮಾಡಿಕೊಂಡು ಒಂದು ಪರಮಾರ್ಥ ಕೊಡ್ತಾ ಇದ್ದಾರೆ ಅಂತ. ಅದೇನಾಗುತ್ತೆ, ಇವರಿಂದ ನಾವು ತಿಳ್ಕೊಳ್ತಾ ಇದೀವಿ ಅನ್ಕೊಂಡಿದ್ದೀವಿ. ಇವರಿಂದ ನಾವು ತಿಳ್ಕೊಳ್ತಾ ಇಲ್ಲ ಸೃಷ್ಟಿಯನ್ನು ನಾವೇ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೊಂದು ರೂಪರೇಖೆ ಕೊಡ್ತಾ ಇದ್ದಾರೆ, ವ್ಯವಸ್ಥೆ ಮಾಡ್ತಿದ್ದಾರೆ ಹೊರತು ಇವ್ರು ಏನು ಸೃಷ್ಟಿಯನ್ನು ಇವರು ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ. ಸೃಷ್ಟಿ ಉಂಟಾಗಿರೋದು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಅನ್ಯಾರ್ಥೋಪಿ ಕಲಾ ಪ್ರಭವ, ಕಲಾನಾಂ ಪ್ರಭವ ಅನ್ಯಾರ್ಥ ಕೋರ್ಥ ಆತ್ಮ ಪ್ರತಿಪತ್ಯರ್ಥ ಆತ್ಮಾವಗಮಾರ್ಥ. ಆತ್ಮನ್ ತಿಳ್ಕೊಳ್ಳೋಕ್ಕೋಸ್ಕರ ಕಮ್ಮನ್ನು ಹೇಳ್ತಾ ಇರೋದು. ಕುಮಾರ ದೊಡ್ಡ ಇವತ್ತು ಇದು ಬಾಂಬ್ ಹಾಕ್ಬಿಟ್ಟಮ್ಮ ನೀವು ಚೇತನ ಪೂರ್ವಿಕಾಚ ಸೃಷ್ಟಿ ಇತ್ಯಮರ್ಥಂಚ. ಸೃಷ್ಟಿಯು ಚೇತನ ಪೂರ್ವಿಕಾ. ಚೇತನಂ ಪೂರ್ವಂ ಅಂದ್ರೆ ಪ್ರಧಾನಂ. ಯಸ್ಯಾಹ ಸೃಷ್ಟೇ ಸಾ ಸೃಷ್ಟಿ ಚೇತನ ಪೂರ್ವಿಕಾ. ಯಾವ ಸೃಷ್ಟಿ ವಾಚನಕ್ಕೆ ಚೇತನವೇ ಮುಖ್ಯವೋ, ಚೇತನ ತಿಳಿಸ್ಕೊಳ್ಳೋದೇ ಮುಖ್ಯವೋ, ಚೇತನ ಪೂರ್ವಿಕವಾದ ಸೃಷ್ಟಿ ಇದು. ಅದನ್ನು ತಿಳಿಸ್ಕೊಳ್ಬೇಕು. ಅದಕ್ಕಿಂತ ಬೇರೆಯಾಗಿಲ್ಲ ಅಂತ ಹೇಳ್ಬೇಕು. ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಇದನ್ನು ಹೇಳ್ತಾ ಇದೆ. ಈಗ ಮುಂಚೆ ಹೇಳಿಸ್ತಾ ಇದ್ದಾರೆ. ಸ ಈಕ್ಷಾನ್ ಚಕ್ರೇ ಕಸ್ಮಿನ್ ಮಹಾಮುತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮೀತಿ. ಚಕ್ರೇ ಕಸ್ಮಿನ್ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮೀತಿ. ಸಹ ಸಹ ಈಕ್ಷಾನ್ ಚಕ್ರೆ ಕಸ್ಮಿನ್ ಉ ಅಹಂ ಉತ್ಕ್ರಾಂತೆ ಉತ್ಕ್ರಾಂತಃ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಪ್ರತಿಷ್ಠಾಸ್ಯಾಮಿ. ಪ್ರತಿಷ್ಠಾ ಮುಂದೆ ಪ್ರತಿಷ್ಠಾಸ್ಯಾಮಿಲ್ಲ, ಪ್ರತಿಷ್ಠಾಸ್ಯಾಮಿ. ಸ ಈಕ್ಷಾನ್ ಚಕ್ರ ಅನ್ನೋದೇ ಪ್ರಧಾನ ವಾಕ್ಯ. ಸಹ ಕಹ ಶೋಷಕಲ ಪುರುಷ ಏನಿದೆ ಬಾಲ ಸಾಕ್ಷಾ ಪರಮಾತ್ಮ. ಅವನು ಈಕ್ಷಾನ್ ಚಕ್ರನೇನೋ ನೋಡ್ದ, ಸೃಷ್ಟಿ ವಿಚಾರವನ್ನ ಕಂಡುಕೊಂಡ, ಹೇಗೆ ಸೃಷ್ಟಿ ಮಾಡಬೇಕು ಅಂತ. ಅದಕ್ಕೆ ವಿವರಣೆ ಇದು. ಏನು ಅಂತ ಯೋಚನೆ ಮಾಡ್ದ ಅನ್ನೋ ವಿವರಣೆ. ಏನು ಯೋಚನೆ ಮಾಡಿದವನು, ಯಾರು ಎದ್ದೋದ್ರೆ ಇಲ್ಲಿಂದ ನಾನೇ ಎದ್ದೋದಂಗೆ ಆಗ್ತೀನೋ, ಯಾರಿದ್ರೇನೆಯೇ ನಾನು ಇದ್ದಂಗೆ ಆಗ್ತೀನೋ ಅಂಥವನ್ನ ಸೃಷ್ಟಿ ಮಾಡ್ತೀನಿ ಅನ್ಕೊಂಡು ಸ್ವಲ್ಪ ಪ್ರಾಣ ಮದ ಮುಂದೆ ಯಾರೋ ಒಬ್ಬ ಮುಖ್ಯವಾದವನು ಇದ್ದಾನೆ. ಅವನು ಹೋದ್ಬಿಟ್ರೆ ಆತ್ಮ ಹೋದಂಗೆ ಆಗ್ತಾನೆ. ಅವನಿದ್ರೆ ಇದ್ದಂಗೆ ಆಗ್ತಾನೆ. ಯಾರೋ ಪ್ರಾಣ. ಪ್ರಾಣ ಇದ್ರೆ ಜೀವಪ್ಪ ಇರ್ತಾನೆ. ಪ್ರಾಣ ಹೋದ್ನ ಅಷ್ಟು ಪ್ರೇಮ. ಆ ಪ್ರಾಣನಿಗೂ ಪರಮಾತ್ಮನಿಗೂ ಜೀವನಿಗೂ ಎಷ್ಟು ಪ್ರೇಮ ಅಂದ್ರೆ ಗಳಸ್ಯ ಕಂಠಸ್ಯ. ಗಂಡ ಹೆಂಡತಿ ಇದೆ ಹೇಗೆ ಅಷ್ಟು ಗಂಡ ಹೆಂಡತಿ ಅಷ್ಟು ಪ್ರೇಮ ಇರಲ್ಲ. ಆಗಲಿ ಬೇರೆ ಇನ್ನು ಬಹಳ ಅನ್ಯೋನ್ಯತೆ ಅವರು. ತುಂಬಾ
ಹಾಗಾಗಿ ಆ ಕಸ್ಮಿನ್ ಉತ್ಕ್ರಾಂತಿ ಈ ಪ್ರಾಣ ಹೋಯ್ತು ಅಂದ್ರೆ ನಾನು ಇರಲ್ಲಪ್ಪ, ನನಗೆ ಜಾಗ ಇಲ್ಲ ಅಂತ ಹೇಳಿ ಅವನು ಹೊಟ್ಟೋಗ್ತಾನೆ. ಅವನಿದ್ರೆ ಸರಿ ನನ್ ಪ್ರಾಣ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ಇರ್ತಾನೆ ಅಂತ ಹೇಳಿ ಈ ರೀತಿ ಯೋಚನೆ ಮಾಡ್ದ ಅಂತ ಇದೆ. ಇಲ್ಲಿ ಸಹ ಈಕ್ಷಾಂಚಕ್ರ ಪ್ರಧಾನ ವಾಕ್ಯ ಅಂತ ಇಟ್ಕೊಂಡು ಅದ್ಮೇಲೆ ಚರ್ಚೆ ಮಾಡ್ತಾರೆ. ಪರಮಾತ್ಮನೇ ಯೋಚನೆ ಮಾಡ್ದ, ಅವನೇ ಸೃಷ್ಟಿ ಮಾಡ್ದ. ಅಸುಜಾತ ಅಂತ ಇದೆಯಲ್ಲ ಮುಂದೆ ಪ್ರಾರಂಭದಿಂದ, ಅಸುಜಾತನು ಕರ್ಸರು ಯಾರೋ ಪರಮಾತ್ಮ, ಈಕ್ಷಾ ಕರ್ಸರು ಯಾರೋ ಪರಮಾತ್ಮ. ಅದ್ರ ಮೇಲೆ ಪ್ರಧಾನವಾದಿ ಬರ್ತಾನೆ. ಇಲ್ಲ, ಪ್ರಧಾನ ಪುರುಷ ನಿಂಗೆ ಸೃಷ್ಟಿ ಮಾಡಕ್ ಬರೋಲ್ಲ, ಅವನು ಬರೀ ಚೇತನ ಅದು ಅಸಂಗನೆ ಹೊರತು ಪ್ರಧಾನ ತಗೊಂಡ್ಬರ್ಬೇಕು ಶುರು ಮಾಡ್ತಾನೆ. ಸ ಪುರುಷ ಷೋಡಶಕಲಃ ಪೃಷ್ಟ ಯಃ ಭಾರದ್ವಾಜೇನ ಸಹ ಈಕ್ಷಾಂಚಕ್ರೆ ಈಕ್ಷಣಂ ದರ್ಶನಂ ಚಕ್ರೆ ಕೃತವಾನ್ ಇತ್ಯರ್ಥ. ಯಾವ ಪುರುಷನು ಭಾರದ್ವಾಜನಿಂದ ಕೇಳಲ್ಪಟ್ಟನೋ ಅಂದ್ರೆ ಯಾವ ಪುರುಷನನ್ನು ಕುರಿತು ಭಾರದ್ವಾಜನು ಕೇಳಿದನೋ ಸಹ ಪುರುಷ, ಆ ಪುರುಷನು ಈಕ್ಷಾಂಚಕ್ರೆ ಈಕ್ಷಣ ಮಾಡ್ದ ಅಂದ್ರೆ ನೋಟ ಮಾಡ್ದ, ಕಂಡುಕೊಂಡ, ತಿಳ್ಕೊಂಡ ಅಂದ್ರೆ ಅವನು ಯೋಚನೆ ಮಾಡ್ದ. ಅದು ಈಕ್ಷ ದರ್ಶನ ಧಾತು, ಕಾಣುತ್ತಾನೆ ಅಂತ ಅದಕ್ಕೆ ಅರ್ಥ. ಈಕ್ಷತೆ ಅಂದ್ರೆ ಕಾಣುತ್ತಾನೆ ಅಂತ. ಕಾಣೋದು ಅಂದ್ರೆ ಸೃಷ್ಟಿಯನ್ನು ಹೇಗೆ ಮಾಡೋದು ಅಂತ ಗೊತ್ತು ಮಾಡ್ಕೊಳ್ಳೋದನ್ನ ಕಾಣೋದು ಅಂತ. ಕಣ್ಣಲ್ಲ, ಗೊತ್ತು ಮಾಡ್ಕೊಳ್ಳೋದು ಅಂತ. ಕಾಣೋದನ್ನ ಗೊತ್ತು ಮಾಡ್ಕೊಳ್ಳೋದು. ಇವಾಗ ಸೃಷ್ಟಿ ಮಾಡ್ಬೇಕು ಅಂದಾಗ ಯಾವ ರೀತಿ ಸೃಷ್ಟಿ ಮಾಡ್ಲಿ ನಾನು ಅಂತ ವಿಚಾರಪೂರ್ವಕವಾಗಿ ಕಂಡುಕೊಳ್ಳೋದನ್ನೇ ಈಕ್ಷಣೆ ಅಂತ ಹೇಳ್ತಾ. ಷೋಡಶ ಕಲನಾದ ಪುರುಷನು ಯಾರನ್ನು ಕುರಿತು ಭರದ್ವಾಜ ಕೇಳಿದನೋ ಆ ಪುರುಷನು ಈಕ್ಷಾಂಚಕ್ರೆಯನ್ನು ಲಿಟ್ಟು, ಅದಕ್ಕೆ ಈ ಕ್ಷಣ ದರ್ಶನ ಚಕ್ರೆಯನ್ನು ಕೃತವಾನ್ ಕೃದಂತ ಅದನ್ನ ಮಾಡ್ಕೊಂಡ. ಸೃಷ್ಟಿ ಫಲ ಕ್ರಮಾದಿ ವಿಷಯಂ, ಯಾವುದ್ರ ಬಗ್ಗೆ ಈಕ್ಷೆ ಮಾಡ್ದ ನೋಡ್ದ ಅಂದ್ರೆ ಸೃಷ್ಟಿಯ ಫಲ, ಸೃಷ್ಟಿಯ ಕ್ರಮ, ಸೃಷ್ಟಿ ಮಾಡಿದ ಉದ್ದೇಶ ಏನೋ ಕಂಡ್ಕೊಳ್ಳಿ ಅಂತ ಹೇಳಿ. ಸೃಷ್ಟಿ ಏನೋ ಪ್ರಾಣಾದಿ ಕ್ರಮ ಸೃಷ್ಟಿ, ಅದ ಇನ್ನೊಂದು ಆ ಕ್ರಮ ಅದು ಆಯ್ತು. ಕ್ರಮ ಪ್ರಾಣಾದಿ ಕ್ರಮ, ಸೃಷ್ಟಿ ಪ್ರಾಣಾದಿಗಳದ್ದು, ಫಲ ಗುರುತು ಫಲವನ್ನು ಕಂಡುಕೊಳ್ಳದೆ. ಸೃಷ್ಟಿಯ ಫಲ ಅಂದ್ರೆ ಉದ್ದೇಶ ಅಂತ, ಪರ್ಪಸ್ ಅನ್ನೇ ಫಲ ಅಂತ ಇದ್ದಾರೆ. ಫಲ ಅಂದ್ರೆ ಕರ್ಮದ ಫಲ ಉಪಾಸನೆ ಮೇಲೆ ಆ ಫಲ ಅಲ್ಲ. ಈ ಫಲ ಅಂದ್ರೆ ಅದರ ರಿಸಲ್ಟ್. ಸೃಷ್ಟಿಯನ್ನು ಹೇಳಿದ್ದರ ಉದ್ದೇಶ. ಸೃಷ್ಟಿಗೆ ಫಲವಿಲ್ಲ ಅಂತ ಒಂದು ಚರ್ಚೆ ಬೇರೆ ಇದೆ ಭಾಷ್ಯ ಸೂತ್ರದಲ್ಲಿ. ಸೃಷ್ಟಿಯನ್ನು ಹೇಳಿದಕ್ಕೆ ಏನು ಫಲ ಇಲ್ಲ, ಸೃಷ್ಟಿಯನ್ನು ಕೇವಲ ಆತ್ಮಿಕತ್ವ ಪ್ರತಿಪತ್ತಿಗಾಗಿ ಹೇಳಿದ್ದು ಅಂತ. ಯಾವುದಕ್ಕಾಗಿ ಹೇಳಿದ್ದು ಅಂತಂದ್ರೆ ಅದನ್ನೇ ಫಲ ಅಂತ ಇದ್ದಾರೆ. ಸೃಷ್ಟಿಯ ಫಲ ಕ್ರಮ ಮುಂತಾದದ್ದರ ವಿಷಯದ ಅಂತ ಹೇಳ್ತಾಂಬ್ರು. ಇಂಥ ಕ್ರಮ ಸೃಷ್ಟಿಯಾಗಿರ್ಬೇಕು, ಇಂಥ ಪ್ರಯೋಜನಕ್ಕಾಗಿ ಮಾಡುವೇನೋ ಎಂಬುದಾಗಿ ಎರಡು ಹಾಕಿದ್ದಾರೆ. ಸೃಷ್ಟಿಯ ಕ್ರಮ, ಸೃಷ್ಟಿಯ ಫಲ ಅಂತ. ತಕ್ಕಾಗಿ ಸೃಜ್ಯಮಾನ ಪ್ರಾಣಿಕರ್ಮಾಪೇಕ್ಷೆಯ ಒಂದು ಪ್ರಾಣಿನಾಂ ಕೃತಾನಾಂ ಪುಣ್ಯಪಾಪಾನಾಂ ಅನುಭವಾರ್ಥಂ. ಪ್ರಾಣಿಗಳು ಮಾಡಿದ ಪುಣ್ಯಪಾಪ ಅನುಭವಿಸಬೇಕು, ಪ್ರಾಣಿಗಳು ಮಾಡಿದ ಕರ್ಮ ತಕ್ಕಾಗಿಯೂ ಮಾಡ್ತಾನೆ. ಯಾವ್ಯಾವ ಪ್ರಾಣಿ ಹೇಗೆ ಹುಟ್ಟಬೇಕೋ ಅದಕ್ಕೇನು ಕರ್ಮ ಇದೆಯೋ ಅದು ತಕ್ಕಾಗಿ ಅವ್ರು ಸೃಷ್ಟಿ ಮಾಡ್ತಾನೆ. ಹುಟ್ಟಿ ಮೇಲೆ ಅವ್ರು ಏನೇನು ಅನುಭವಿಸ್ಬೇಕೋ ಅವ್ರಿಗೆ ಏನೇನು ಕರ್ಮ ಇದೆಯೋ ಅದು ತಕ್ಕಾಗಿ ಅವ್ನು ತಿಳ್ಕೊತಾನೆ. ಯಾಕೆ ತೇಜು ಹೀಗೆ, ಯಾಕೆ ನಾಗ ಹೀಗೆ, ಯಾಕೆ ಯಶ್ ಹೀಗೆ ಅಂದ್ರೆ ಇವರ ಕರ್ಮ ಹೀಗಿದೆ. ಹುಟ್ಟಿ ಮೇಲೆ ಏನೇನು ಅನುಭವಿಸ್ಬೇಕು ಅನ್ನೋದು ಅವರ ಕರ್ಮವೇ ಕಾರಣ. ಹೀಗೆ ಕಥಮಿತಿ ಉಚ್ಯತೆ, ಯಾವ ರೀತಿ ಯೋಚನೆ ಮಾಡ್ದ ಅಂತ ಕೇಳಿದ್ರೆ ಅದನ್ನ ಹೇಳ್ತೀವಿ. ಯೋಚನಾ ಕ್ರಮ ಹೇಳ್ತೇವೆ. ಕಸ್ಮಿನ್ ಕರ್ತು ವಿಶೇಷೆ ದೇಹಾದುತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ ಅಹಮೇವ. ಯಾವಾತನು ಅಂತ ಇನ್ನು ಯಾವನೋ ಒಬ್ಬ ಕರ್ತೃ ಇದ್ದಾನೆ, ಬಹಳ ಮುಖ್ಯನಾದಂತಹ VIP, ವೆರಿ 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 ಇಂಪಾರ್ಟೆಂಟ್ ಪರ್ಸನ್, ಬಹಳ ಇಂಪಾರ್ಟೆಂಟ್ ಪರ್ಸನ್ ಒಬ್ಬ ಇದ್ದಾನೆ. ಅವನು ಹೋದ್ರೆ ನಾನು ಹೋಗ್ತೀನಿ, ಅವನಿದ್ರೆ ನಾನು ಇರ್ತೀನಿ ಅಂತ ಅಂದ್ಕೊಂಡಿದ್ದಾನೆ. VIP ಪರ್ಸನ್, ಅದು VIP, ವೆರಿ 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 ಇಂಪಾರ್ಟೆಂಟ್ ಪರ್ಸನ್ ಅಂತ ಅವನ ಕರ್ತೃ ವಿಶೇಷ. ಅದು ದೇಹದಿಂದ ಹೊರಟು ಹೋದದ್ದಾದ್ರೆ ನಾನೇ ಹೊರಟು ಹೋದ ಅನ್ನಿಸ್ಕೊಳ್ತೀನಿ, ನಾನು ಹೊರಟು ಹೋಗಲ್ಲ. ಲೋಕದವರಿಂದ ಅವನು ಸತ್ತು ಹೋದ, ಅವನಿಲ್ಲ ಅಂತಾರೆ. ಹೋಗಿದ್ ಪ್ರಾಣ, ಹೇಳಿಸ್ಕೊಂಡಿದ್ದು ಇವನು ಪಾಪ. ಯಾರೋ ಹೋಗಿದ್ದಕ್ಕೆ ಇವನು ಅನ್ಸ್ಕೊಂಡ, ಯಾರೋ ಬಂದಕ್ಕೆ ಇವನು ಬಂದ ಅನ್ಸ್ಕೊಂಡ. ಹುಟ್ಟೂ ಇಲ್ಲ, ಅವನು ಸತ್ತೂ ಇಲ್ಲ. ಹುಟ್ಟಿದ್ದು ನಾಗನ ಪ್ರಾಣ, ಹೋಗೋದು ನಾಗನ ಪ್ರಾಣ. ಅದು ನಾಗ ಇಲ್ಲ ಅಂದ್ಬಿಡ್ತಾರೆ ಹೊಟ್ಟು ಸತ್ ಮೇಲೆ. ಅದು ನಾಗ ಯಾಕಿಲ್ಲ ಆಗ್ತಾನೆ? ನಾಗನ ಹೆಸರಲ್ಲ, ನಾಗ ಜೀವ ಚೇತನ. ಅವ್ನು ಹೋಗೋದಿಲ್ಲ, ಬರೋದಿಲ್ಲ. ಚೇತನ ಇದಲ್ಲ, ಅವನ ಕ್ರಿಯೆ ಇಲ್ಲ. ಚೇತನನು ಅದ್ವಿತೀಯನು, ಅವನು ಅವಿಕ್ರಿಯನು, ಅವನು ಅಸಂಗನು, ಅವನು ಏಕನು, ಅವನು ಚಿನ್ಮಾತ್ರ. ಹಾಗಾಗಿ
ಯಾವ ಕರ್ತೃ ವಿಶೇಷವು ದೇಹದಿಂದ ಹೊರಟೋದದ್ದಾದರೆ ನಾನೇ ಹೊರಟೋದವನಾದೆ ಅಂತ ಲೋಕದವರನ್ನು ಅನ್ನಿಸ್ಕೊಳ್ತೀನೋ, ಲೋಕದವರು ಅಂತಾರೋ ಅಂತ. ಕಸ್ಮಿನ್ ವಾ ಶರೀರೇ ಪ್ರತಿಷ್ಠಿತೆ ಅಹಂ ಪ್ರತಿಷ್ಠಾಸ್ಯಾಮಿ ಪ್ರತಿಷ್ಠಿತ ಸ್ಯಾಮಿ ತಸ್ಸ. ಯಾರು ಇದ್ಕೊಂಡಿದ್ರೆ ಇದೇ ಬಸ್ ಬಸ್ ಉಸಾಡ್ತಾ ಇದ್ಬಿಟ್ರೆ ಇದಾನೆ, ಇನ್ನು ಇದ್ದಾನೆ ಅವನಿದ್ದಾನೆ, ದೇವದತ್ತ ಇದ್ದಾನೆ, ಯಜ್ಞದತ್ತ ಇದ್ದಾನೆ ಅಂತೇಳಿ ಯಾವಾಗಲೂ ದೇಹದಲ್ಲಿ ಪ್ರತಿಷ್ಠಿತನಾಗಿ ಊರ್ಕೊಂಡು ನಿಂತಿದ್ರೆ ಆತ್ಮ ಇದ್ದಾನೆ, ಜೀವ ಇದ್ದಾನೆ ಅಂತ ಅನ್ನಿಸ್ಕೊಳ್ತಾನೋ ಅಂಥವನು ಮುಂಚೆ ಸೃಷ್ಟಿ ಮಾಡ್ತೀನಿ ಅಂತ ಯೋಚನೆ ಮಾಡಿದಂತೆ. ಅವನ್ ಯಾರೋ ಮುಂದೆ ಬರ್ತದೆ. ಇವಾಗ ಚರ್ಚೆ ಶುರು ಮಾಡ್ತಾರೆ. ಅಲ್ಲ, ಅವನು ಸೃಷ್ಟಿ ಮಾಡ್ತೀನಿ ಅಂತ ಇವನ್ ಅಂದ್ಕೊಂಡ ನೀವು ವ್ಯಾಖ್ಯಾನ ಮಾಡ್ತಿದ್ದೀರಲ್ಲ, ಇವನು ಅಲ್ಲಲ್ಲ ಸೃಷ್ಟಿ ಮಾಡುವವನು ಶುರು ಮಾಡ್ತಾನೆ. ಏನು? ನಾನು ಆತ್ಮ ಅಕರ್ತ, ಪ್ರಧಾನಂ ಕರ್ತೃ. ಪ್ರಧಾನ ನಂಬಿಸಿದ ಗೊತ್ತಾಗುತ್ತೆ ನೋಡು. ಪ್ರಧಾನಂ ಕರ್ತ ಅಂತ ಹೇಳಿಲ್ಲ, ಪ್ರಧಾನ ಅಲ್ಲ. ಪ್ರಧಾನ ಅಂದ್ರೆ ಮುಖ್ಯ, ಇಂಪಾರ್ಟೆಂಟ್ ವರ್ಡ್ಸ. ಪ್ರಧಾನಂ ಅಂದ್ರೆ ಟೆಕ್ನಿಕಲ್ ವರ್ಡು, ಅವ್ರದ್ದೇ ಆದ ಪಾರಿಭಾಷಿಕ ಶಬ್ದ. ಅದು ನಪುಂಸಕನೇ ಬಳಸಿದ್ದಾರೆ ಅವರು. ಅದನ್ನ ಪ್ರಧಾನ ಕರ್ತೃ ಮಾಡಿದ್ದಾರೆ. ಪ್ರಧಾನ ಇದೆ ಏತೇಷು ಅಯಂ ಪ್ರಧಾನ, ಅವಾಗ ಅದು ಮುಖ್ಯ ಅಂದ್ರೆ ಸಹ ಆ ಪಾರಿಭಾಷಿಕ ಶಬ್ದ ಅಲ್ಲ. ಅವು ಸಾಂಖ್ಯದಿಂದ ಪ್ರಧಾನ ಆದ ಪ್ರಧಾನ ನಮ್ಮದು ನಪುಂಸಕಲಿಂಗ, ಅದು ಕರ್ತೃ. ಪುರುಷ ಅಕರ್ತ, ಪುರುಷದ ಪುಲ್ಲಿಂಗಿದ್ದಾನೆ, ಅವನೇನು ಮಾಡಲ್ಲ. ನಾನ್ ಕರ್ತ ನಾನ್ ಭೋಕ್ತ ಗಾವ ಕರ್ತ ಗಾವ ಕಾರಯಿದ. ಅತಃ ಪುರುಷಾರ್ಥಂ ಪ್ರಯೋಜನಂ ಉರರೀಕೃತ್ಯ ಪ್ರಧಾನಂ ಪ್ರವರ್ತತೆ ಮಹದಾಜ್ಯಾಕಾರೇಣ. ಉರರೀಕೃತ್ಯ ಅಂಗೀಕೃತ್ಯ ಇತ್ಯರ್ಥ. ಅದು ಲೆಪ್ಪು ಅವ್ಯಯ. ಅದು ಪುರುಷಾರ್ಥವೆಂಬ ಪ್ರಯೋಜನ ಒಪ್ಕೊಂಡು ಇಟ್ಕೊಂಡು ಈ ಪುರುಷ ಇದಾನ ಚೇತನ, ಇವನಿಗೆ ಏನಾದ್ರು ಖುಷಿ ತಂದ್ಕೊಡ್ಬೇಕು ಅಂದ್ಕೊಂಡು ಪ್ರಧಾನ ಆಕ್ಟಿವೇಟ್ ಆಗುತ್ತೆ. ಪ್ರಧಾನ ಅದರ ಇದು ಪ್ರಕೃತಿ. ಅದು ಪ್ರಕೃತಿ ಪುರುಷನಿಗೋಸ್ಕರ ಇರೋದು, ಚೇಷ್ಟೆ ಮಾಡ. ಈಶ್ವರಾಧೀನ, ಈಶ್ವರನಿಗಾಗಿಯೇ ಬರೀ ಇರೋದು ಅಷ್ಟೇ ಅಲ್ಲ, ಪರ್ಪಸ್ಸು ಅವನಿಗಾಗಿಯೇ. ಇದಕ್ಕೆ ಚೇತನ ಇಲ್ಲ, ಅರಿವಿಲ್ಲ. ಪ್ರಧಾನ ಜಡ, ಪ್ರಧಾನ ಅನೇಕ, ಪ್ರಧಾನ ಸಾವಯವ ಅನೇಕ, ವಿಕ್ರಿಯಾತ್ಮಕವಾಗಿ ಸಾವಯವವಾಗಿ ಅನೇಕಾತ್ಮಕವಾಗಿ ಜಡವಾಗಿರ್ತಕ್ಕದ್ದು ಅವರೇ ಒಪ್ಕೊಂಡಿದ್ದಾರೆ ಸಾಂಖ್ಯರು. ಹಾಗಾಗಿ ಪ್ರಧಾನವೆಂಬ ಪ್ರಕೃತಿಯು ಕಾರಣವು ಪುರುಷಾರ್ಥವೆಂಬ ಪ್ರಯೋಜನವನ್ನ ಒಪ್ಪಿಕೊಂಡು ಇಟ್ಟುಕೊಂಡು, ಇದು ಆರೋಪಿತ ಕರ್ತೃತ್ವ. ಆ ಪುರುಷನಿಗೆ ಪ್ರಯೋಜನ ಮಾಡ್ತೀನಿ ಅದು ಅಂದ್ಕೊಳ್ತವನು, ಅದು ಜ್ಞಾನ ಇದೆಯೋ ನೀವು ಕೇಳಬೇಡಿ. ಕೂಲಂ ಪಿಪತಿ ಶತೀತಿವತ್, ದಡ ಬೀಳ್ತೀನಿ ಅಂತ ಇದೆ ಅಂತ. ಪ್ರತ್ಯಾಸನ್ನ ಪತನತಾಂ ಕೂಲಂ ದೃಷ್ಟ ಕಶ್ಚನ ಬ್ರವೀತಿ ಕೂಲಂ ಪಿಪತಿಶತಿ. ಆ ಮನೆ ಬೀಳ್ತೀನಿ ಅಂತ ಇದೆ ಅಂತ, ಅಂದ್ರೆ ಮನೆ ಯಾಕೋ ಇದಾಗ್ತದೆ, ಲಡ್ಡ ಇದಾಗಿದೆ, ಆಯ್ತು ಶೇಕ್ ಆಗ್ತಾ ಇದೆ, ಎಲ್ಲ ಬರ್ರೋ ಆ ಮನೆ ಬೀಳ್ತೀನಿ ಅಂತ ಇದೆ ಅಂದ್ರೆ ಅದು ಆರೋಪಿತ ಕರ್ತೃತ್ವ. ಅದಕ್ಕೆ ಬೀಳ್ತೀನಿ ಅನ್ನೋ ಒಂದು ಇದಿದೆ ಅಂತ ಅರ್ಥ ಅಲ್ಲ. ಬೀಳುವಿಕೆಯನ್ನ ನಾವು ಒಪ್ಕೊಂಡು ಅದ್ರ ಮೇಲೆ ಆರೋಪ ಮಾಡಿ ಅದೇ ಅಂತ ಇದೆ ಅಂತ ಹೇಳ್ತಾ ಇರೋದು. ಹಾಗೆ ಪ್ರಧಾನವು ಪುರುಷನಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಿದೆ ಅಂತ ಅದರ ಕ್ರಿಯೆಯನ್ನು ಇಟ್ಕೊಂಡು ಅದರ ಮೇಲೆ ಆರೋಪ ಮಾಡಿದ್ದು. ಅದಕ್ಕೆ ಪುರುಷನಿಗೆ ಪ್ರಯೋಜನ ಆಗಿದೆ ಅಂತ ಆ ಅರಿವಿದೆ ಅಂತ ಅಂದ್ಕೋಬೇಡಿ. ಪುರುಷನಿಗೇನು ಚೇತನವಾದ ಆತ್ಮನಿಗೆ ಒಂದು ಅರ್ಥನ ಪ್ರಯೋಜನ, ಆ ಪುರುಷಾರ್ಥವೆಂಬ ಪ್ರಯೋಜನ, ಆ ಪ್ರಯೋಜನ ಒಪ್ಕೊಂಡು ಪ್ರಧಾನವು ಮಹದಾಜ್ಯಾಕಾರದಿಂದ ಮೊದಲನೇದು. ಅದು ಪ್ರಧಾನ ಅಂದ್ರೆ ಸಾಮ್ಯಾವಸ್ಥೆ, ಅದು ಏರ್ಪೇರಾಗೋದು ಫಸ್ಟ್ ಮಹತ್ವ. ಮಹಾತ್ಮ ಅಂದ್ರೆ ನಾವು ವೈದಿಕವಾಗಿ ಹಿರಣ್ಯಗರ್ಭ ಅಂತೀವಲ್ಲ, ಅದನ್ನ ಅವ್ರು ಮಹತ್ವ ಅಂತಾರೆ. ನಾವು ವೈದಿಕವಾಗಿ ವಿರಾಟ್ ಪುರುಷ ಅಂತೀವಲ್ಲ, ಅದನ್ನ ಅಹಂಕಾರ ಅಂತಾರೆ ಅವರು. ಬಲಮಟ್ಟು ಹತ್ತತ್ರ ಅದು ಒಂದು ಏನಪ್ಪ ವ್ಯತ್ಯಾಸ ಅಂದ್ರೆ, ಸ್ವತಂತ್ರ ಅಂತಂತಾರೆ, ನಾವು ಅವಿದ್ಯಾ ಕಲ್ಪಿತ ಅಂತೀವಿ. ನಾವು ಅದಕ್ಕೆ ಇದಿಲ್ಲ ಅಂತೀವಿ, ಅಸ್ತಿತ್ವ ಇಲ್ಲ ಅಂತೀವಿ. ಅವ್ರು ನಿಜ ಅಸ್ತಿತ್ವ ಸತ್ಯ ಅಂತಾರೆ ಅವರು. ಮಹದಾಜ್ಯಾಕಾರದಿಂದ ಹಾಗೆ ಹಾಲು ಮೊಸರಾಗುತ್ತೋ ಆ ರೀತಿ ಪರಿಣಾಮ ಆಗ್ತಾ ಹೋಗುತ್ತೆ. ತತ್ರ ಇದಂ ಅನುಪಪನ್ನಂ ಪುರುಷಸ್ಯ ಸ್ವಾತಂತ್ರ್ಯೇನ ಈಕ್ಷಾಪೂರ್ವಕಂ ಕರ್ತೃತ್ವ ವಚನಂ ಸತ್ವಾದಿ ಗುಣಸಾಮ್ಯೇ ಪ್ರಧಾನೆ ಪ್ರಮಾಣೋಪಪನ್ನೆ ಸೃಷ್ಟಿಕರ್ತರಿ ಸತಿ ಈಶ್ವರೇಚ್ಛಾನುವರ್ತಿಸುವ ಪರಮಾಣುಷು ಸತ್ಸು. ಈ ರೀತಿ ಇರುವಾಗ ಇದಂ ಅನುಪಪನೆ ಅಲ್ಲಿ ತತ್ಸಾನ ತಸ್ಮಿನ್ ವಿಷಯ, ಆ ಜಾಗದಲ್ಲಿ ಈ ನಿಮ್ಮ ಸ್ಟೇಟ್ಮೆಂಟ್ ಇದೆಯಲ್ಲ, ಇದಮ್ಮನೆ ನೀವು ಹೇಳ್ತಾ ಇರುವಂತಹ ವಾಕ್ಯ ಇದೆಯಲ್ಲ, ಇದು ಅನುಪಪನ್ನ, ಇದು ಹೊಂದದೇ ಇರುವುದು.
ಯಾವುದೋ ಪುರುಷನು ಸ್ವತಂತ್ರವಾಗಿ ಈಕ್ಷಾ ಯೋಚನೆ ಮಾಡೋದ್ರ ಮೂಲಕವಾಗಿ ತಾನೇ ತೊಡಗ್ತಾನೆ ಸೃಷ್ಟಿಗೆ. ನೀವು ಅಂತಿದ್ದೀರಲ್ಲ, ಇದು ತಪ್ಪು, ಇದು ಹೊಂದಲ್ಲ. ಯಾಕಂದ್ರೆ ಅವನು ಅಕರ್ತೃವನು, ಅವನು ಸುಮ್ಮನೆ ಚೇತನ, ಅಸಂಗ. ಅವನು ಯೋಚನೆ ಮಾಡೋದನ್ನು ಮುಂದೆ ಮಾಡಿಕೊಂಡು ಸ್ವತಂತ್ರವಾಗಿ ಅವನಿಗೆ ಕರ್ತೃತ್ವ ವಚನ. ಈಕ್ಷಾಂಚಕ್ರೇ, ಈಕ್ಷೆ ಮಾಡ್ದ, ಸೃಷ್ಟಿ ಮಾಡ್ತೀನಿ ಅಂತ ಅಂದ್ಕೊಂಡ ಅಂತ ಕರ್ತೃತ್ವ ವಚನ ಇದೆಯಲ್ಲ, ಸೃಷ್ಟಿಗೆ ಕರ್ತೃತ್ವ ವಚನ ಹೇಳಿದ್ದು ಅನುಪಪನ್ನ. ಯಾವಾಗ ಸತ್ವಾದಿ ಗುಣಸಾಮ್ಯ ಪ್ರಧಾನೇ ಪ್ರಣವವನ್ನೇ ಸೃಷ್ಟಿಕರ್ತದೆ ಸತಿ. ಅಷ್ಟು ಸತ್ವೇ ಮುಂತಾದ ಅದನ್ನು ಸತ್ವ ರಜಸ್ಸು ತಮಸ್ಸು ಈ ಗುಣಗಳ ಸಾಮ್ಯ, ಈ ಪೂರ್ತಿ ಈಕ್ವಲ್ ಪ್ರಮಾಣದಲ್ಲಿರ್ತಕ್ಕಂತಹ ಪ್ರಧಾನ ಎಂಬುದು ಪ್ರಮಾಣದಿಂದ ಹೊಂದುತ್ತಿರುವಾಗ, ಇಲ್ಲಿ ಪ್ರಮಾಣ ಅಂದ್ರೆ ಅನುಮಾನ ಪ್ರಮಾಣ ಹೇಳೋದು. ಪ್ರಮಾಣ ಶಬ್ದಕ್ಕೆ ಅರ್ಥ ಏನೋ? ಅನುಮಾನ ಅಂದ್ರೆ ಯಾವ ಅನುಮಾನ? ಊಹೆ. ಅನುಮಾನ ಅನ್ವಯ ವ್ಯತಿರೇಕ ಅಲ್ಲ. ಅನುಮಾನ ಅಂದ ಶಬ್ದಕ್ಕೆ ನಾವು ಅನ್ವಯ ವ್ಯತಿರೇಕ ಅನ್ವಯತೆಗೂ ಇಟ್ಕೋಬಹುದು. ಅವ್ರು ಹೇಳೋದು ನಾವು ಶ್ರುತಿ ಸ್ಮೃತಿ ಸ್ಮೃತಿಯನ್ನ ಅವರು ಶಬ್ದಾನುಮಾನಾಭ್ಯಾಂ ಶಬ್ದಂ ಶ್ರುತಿ ಅನುಮಾನಂ ಸ್ಮೃತಿ ಅಂತಿದ್ವಿ. ಹಾಗರ್ಥ ಅಲ್ಲ ಇಲ್ಲಿ ಸ್ಮೃತಿ ಅಂತಲ್ಲ, ಅವರ ಸಾಂಖ್ಯ ಸ್ಮೃತಿ. ಬಟ್ ಮೇಲೆ ಇಲ್ಲಿ ಅನುಮಾನ ಅಂದ್ರೆ ಈ ಕಾರ್ಯದಿಂದ ಊಹೆ ಮಾಡಿದ್ದು ಅಂತ ಅರ್ಥ. ಈ ಆ ಪ್ರಮಾಣಕ್ಕೆ ಉಪಪನ್ನವಾಗಿ ಅಂದ್ರೆ ಊಹೆಗೆ ಅನುಮಾನದಿಂದ ಸಿದ್ಧ ಆಗುತ್ತಿರುವ ಪ್ರಧಾನವು ಸೃಷ್ಟಿಕರ್ತವಾದ ಪ್ರಧಾನವು ಇರುವಾಗ ನೀವು ಪುರುಷನು ಸೃಷ್ಟಿಕರ್ತ ಅಂತ ಅರ್ಥ ಮಾಡೋದು ತಪ್ಪು. ಅದು ನಮ್ಮ ಮೇಲೆ ದ್ವೇಷ ಕೋಪ ನಮ್ಮನ್ನು ಸಹಿಸ್ಕೊಳ್ಳೋದ ಅಂತಂದ್ರೆ ಅವ್ರನ್ನಾದ್ರೂ ಒಪ್ಕೊಳ್ಳಿ. ಯಾರೋ ಈಶ್ವರನ ಇಚ್ಛೆಯಂತೆ ಅನುಸರಣೆ ಮಾಡುವಂತಹ ಪರಮಾಣುಗಳಂತಿದೆ ಅಂತ ಹೇಳಿ ನೈಯಾಯಿಕರು ಹೇಳ್ತಾರಲ್ಲ, ಅದಕ್ಕಾದ್ರೂ ಹಾಕ್ರಿ. ನಿಮ್ದನ್ನು ಒಪ್ಪ ಇಷ್ಟ ಇಲ್ಲಪ್ಪ, ನೀವು ನಮ್ಗೆ ಅಲರ್ಜಿ, ನಿಮ್ಗೆ ಅಸಹ್ಯ, ನೀವು ಬೇರೆ ನಮ್ಮ ಮೇಲೆ ಕೋಪ ಇದೆ, ಬೇಡ ಬಿಡಿ, ಅವ್ರನ್ನಾದ್ರೂ ಒಪ್ಕೊಳ್ಳಿ ಸ್ವಾಮಿ. ಪುರುಷನಿಗೆ ಮಾತ್ರ ಗಂಟು ಹಾಕ್ಬೇಡಿ. ನಮ್ದು ಅಷ್ಟೇ. ನಾವು ನಮ್ಮ ಹೇಳಿ ಒಪ್ಕೊಳ್ಳಿ ಅಂತ ಅಂತೀವಿ, ನಮ್ ಕೇಳಿಪ್ಪ ಸರಿಯಾಗಿದೆ ಅಂತ ಅಂತೀವಿ. ಯಾಕೋ ನಮ್ಮ ಮೇಲೆ ಒಂದು ಅಸಹ್ಯ, ನಾವು ಕಂಡ್ರೆ ಕೋಪ ದ್ವೇಷ ಒಂದು ತಿರಸ್ಕಾರ, ಆಯ್ತು ಪರವಾಗಿಲ್ಲ, ಅವ್ರನ್ನಾದ್ರೂ ಒಪ್ಕೊಳ್ಳಿ. ಯಾರು ಈಶ್ವರನ ಇಚ್ಛೆಯಂತೆ ನಡ್ಕೊಳ್ಳುವಂತಹ ಪರಮಾಣುಗಳು ಇದೆ ಅಂತಾರಲ್ಲ, ಅವುಗಳಿರುವಾಗ ಅದಕ್ಕಾಲು ಹಾಕಿ ಕರ್ತೃತ್ವವನ್ನ. ಇಲ್ಲ ಸ್ವಲ್ಪ ಬ್ರಾಡ್ ಮೇಲೆ ನೀವು ಇಟ್ಕೊಂಡಿದ್ರೆ ನಮ್ದನ್ನಾಲು ಒಪ್ಕೊಳ್ಳಿ. ದಯವಿಟ್ಟು ಪುರುಷನ ಮೇಲೆ ಈ ಕರ್ತೃತ್ವವನ್ನು ತಗೊಂಡ್ಬರ್ಬೇಡಿ. ಪುರುಷ ಅಸಂಗ, ಅವನು ನಿರ್ಲೇಪ. ಪುಷ್ಕರ ಪಲಾಶವ ನಿರ್ಲೇಪ. ತಾವರ ಎಲೆ ಹೇಗೆ ನೀರನ್ನು ಅಂಟ್ಕೊಳ್ಳೋದು, ಪುರುಷನು ಯಾವ ಕ್ರಿಯೆಗೂ ಅಂಟ್ಕೊಳ್ಳಲ್ಲ, ಯಾವ ಪರಿಣಾಮವನ್ನು ಹೊಂದುವನಲ್ಲ. ಅವನು ಅಸಂಗನು, ಅವನು ನಿರಂಜನನು, ಅವನು ಚಿನ್ಮಾತ್ರನು, ಅವನು ಅಷ್ಟೇ. ಅವನಿಗೆ ಸೃಷ್ಟಿಕರ್ತೃತ್ವ ತಗೊಂಡ್ಬರ್ಬೇಡಿ, ಇದು ಹೊಂದಲ್ಲ. ಅವನು ಸೃಷ್ಟಿಕರ್ತ ಅಂತ ಆದ್ರೆ ಏನಾಗುತ್ತೆ ಗೊತ್ತಾ? ಅದನ್ನ ಆಯಾಸಗೊಂಡ ಅಂತ ಆಗ್ತಾನೆ. ಅಷ್ಟೇ ಅಲ್ಲ, ವೈಷಮ್ಯ ನಿರ್ಗಣ್ಯಾದಿಗಳೆಲ್ಲ ಬರುತ್ತೆ ಅವನಿಗೆ. ಯಾಕಪ್ಪ ಅವನು ಒಬ್ಬರು ದೇವರಿಯಾಗಿ, ಒಬ್ಬನ ಮನುಷ್ಯರಾಗಿ, ಒಬ್ಬರು ಕತ್ತೆಯಾಗಿ, ಒಬ್ಬ ನಾಯಾಗಿ, ಒಬ್ಬ ಯಾಕೆ ಸೃಷ್ಟಿ ಮಾಡ್ಬೇಕೋ, ಅವನಿಗೆ ಯಾಕಪ್ಪ ಇದೆಲ್ಲ ಬೇಕೋ ವೈಷಮ್ಯ, ಅದೆಲ್ಲ ತುಂಬಾ ತಪ್ಪಾಗತ್ತೆ. ಆಮೇಲೆ ಅವನಲ್ಲಿ ಕ್ರಿಯೆ ಇದೆ ಅಂದ್ರೆ ಅವನು ನಾಶವಾಗ್ತಾನೆ, ಬದಲಾವಣೆ ಆಗ್ತದೆ, ಅವನಿಗೆ ಅನಿತ್ಯತ್ವ ಬರುತ್ತೆ, ತುಂಬಾ ದೋಷ ಬರುತ್ತೆ. ದಯವಿಟ್ಟು ಪರಮಾತ್ಮನಿಗೆ ಯಾವ ಕರ್ತೃತ್ವವನ್ನು ಹಾಕಬೇಡಿ, ಕೊಡಬೇಡಿ. ಅವನು ಹಂಗೆ ಇರಲಿ, ಪರಮಾತ್ಮನಾಗೆ ಇರಲಿ, ಇದಕ್ಕೆ ಹಾಕಿ. ಆತ್ಮೋಪಿ ಏಕತ್ವೇನ ಕರ್ತೃತ್ವೇ ಸಾಧನಾಭಾವಾತ್. ಇನ್ನೂ ಒಂದು ಪಾಯಿಂಟ್ ನಂಬರ್ 2 ಏನು ಅಂದ್ರೆ, ನೀವು ಹೇಳುವಂಗೆ ಆತ್ಮ ಎಂಥವನೋ ಅದು ಏಕಮೇವ ಅದ್ವಿತೀಯ. ಅವನು ಒಬ್ಬನೇ ಇರ್ತಕ್ಕವನು. ಅವನಿಗೆ ಸಾಧನವೇ ಇಲ್ಲ. ಒಬ್ಬನೇ ಇದ್ದ ಆತ್ಮ ಬಡಿಗೆ ಹತ್ರ ಮಂಟಪ ಮಾಡು ಅಂದ್ರೆ ಅವನು ಸ್ವಾಮಿ ಮರ ಕೊಡಿ ಅಂತಾನೆ, ಉಳಿ ಬಾಚಿ ಸುಚ್ಚೆ ತಗೊಳ್ತಾನೆ. ಕುಂಬಾರ ಅಂತ ಮಡಕೆ ಮಾಡಿ ಅಂದ್ರೆ ಮಣ್ಣು ಕೊಡಿ ಸ್ವಾಮಿ, ಮಣ್ಣು ತಗೊಳ್ತೀನಿ ಅದು ಅಂತಾನೆ. ಆತ್ಮ ಒಬ್ಬನೇ ಇದ್ದಾಗ ಅವನು ಪ್ರಪಂಚ ಸೃಷ್ಟಿ ಮಾಡೋಕ್ಕೆ ಅವನ ಸೋರ್ಸ್ ಏನು? ಕಚ್ಚಾ ಪದಾರ್ಥ ಯಾವ ಇಟ್ಕೊಂಡು, ಏನ್ ಮೆಟೀರಿಯಲ್ ಇಟ್ಕೊಂಡು ಪರಮಾತ್ಮ ಪ್ರಪಂಚ ಸೃಷ್ಟಿ ಮಾಡ್ದ? ಆಕಾಶಕ್ಕೆ ಏನ್ ಮೆಟೀರಿಯಲ್ ಉಪಯೋಗಿಸ್ದ? ವಾಯುವಿಗೆ ಏನ್ ಮೆಟೀರಿಯಲ್ಲು, ತೇಜಸ್ಸಿಗೆ ಏನು, ನೀರಿಗೇನು, ಭೂಮಿಗೇನು? ಸುಮ್ಮನೆ ಅವನೇ ಆಗ್ಬಿಟ್ಟ ಅಂದ್ರೆ ಅದು ಇನ್ನೂ ಹಾರಿಬಲ್ಲು. ಅವನು ಪರಮಾತ್ಮ ಕೂತ್ಕೊಂಡು ಚರಂಡಿ ನೀರಾಗ್ಬಿಟ್ಟ ಅಂದ್ರೆ ಅಯ್ಯೋ ಗ್ರಹಚಾರವೇ, ನಾವೇ ವಾಸಿ ಪರಮಾತ್ಮ ಇಂತ ಅಂತ ನಾವು ಅಂತೀವಿ. ಪರಮಾತ್ಮ ಕೂತ್ಕೊಂಡು ಚರಂಡಿ ನೀರಾಗ್ಬೇಕೇ, ಅವನಿಗೆ ಈ ಗ್ರಹಚಾರ ಬೇಕೇ? ಅದೆಲ್ಲ ಸರಿಯಾಗಲ್ಲ ಸ್ವಾಮಿ. ಪರಮಾತ್ಮ ಶುದ್ಧ, ಅವನು ಅಸಂಗ, ಅವನ ಆದಾಯ ಇರಲಿ, ಅವನಂತ ಇದೆಲ್ಲ ಮಾಡಿಸ್ಬೇಡಿ. ಅದರಿಂದ ಆತ್ಮನು ಏಕತ್ವೇನೆ, ಅದು ನೀವು ಹೇಳೋ ಹಾಗೇನೆ ಏಕತ್ವ, ಒಬ್ಬನೇ ಇರ್ತಕ್ಕವನು. ಅದು ಒಬ್ಬನೇ ಅಂದ್ರೆ ಎರಡೆಂಬುದಿಲ್ಲದೆ ಒಂದು ಅಂತ, ಅಂಥ ಒಂದು ನೀವು ಇಟ್ಕೊಂಡಿರುವಾಗ ಅಂಥ ಆತ್ಮನಿಗೆ ಕರ್ತೃತ್ವ ಬರಲ್ಲ, ಸಾಧನವೇ ಇಲ್ಲ. ಮಾಡ್ತೀನಿ ಅಂತಂದ್ರೆ ಏನ್ ತಗೊಂಡ್ ಮಾಡ್ತಾನೆ? ಆಗಲ್ಲ. ಪ್ರಧಾನಕ್ಕಾದ್ರೆ ಇದೆ ಹೇಳ್ತೀವಿ. ಆತ್ಮನಿ ಅನರ್ಥ ಕರ್ತೃತ್ವ ಅನುಪತ್ತೇಷ್ಟ.
ಪಾಯಿಂಟ್ ನಂಬರ್ 3 ಇದು 3ನೇ ಪಾಯಿಂಟ್ ಏನು? ಅಕಸ್ಮಾತ್ ಆತ್ಮನೇ ಮಾಡ್ಕೊಂಡ ಸೃಷ್ಟಿನ ಅಂತಂದ್ರೆ ತನಗೆ ತಾನು ಅನರ್ಥ ಮಾಡ್ಕೊಳ್ಳದೆ, ಜೈಲನ್ನು ಕಟ್ಬಿಟ್ಟು ತಾನೇ ಜೈಲಲ್ಲಿ ಹೋಗಿ ಕೂತ್ಕೊಳ್ಳೋದೆ, ಇದೆಂತ ಗ್ರಹಚಾರ? ಸೃಷ್ಟಿ ಮಾಡ್ಬಿಟ್ಟು ಸೃಷ್ಟಿ ಹೇಳ್ಕೊಂಡು ತಾನೇ ದುಃಖಕ್ಕೆ ಒಳಗಾಗಿ ಬುದ್ಧಿಪೂರ್ವಕವಾಗಿ ಗೊತ್ತಿದ್ದು ತಿಳಿದು ಅನರ್ಥಕ್ಕೆ ಸೇರ್ಕೊಳ್ತಾನೆ ಯಾರಾದ್ರೂ? ಆತ್ಮನೇ ಸೃಷ್ಟಿಕರ್ತರು ಆಗಿದ್ರೆ ಆತ್ಮ ಯಾಕೆ ಇದನ್ನ ಮಾಡ್ಕೊಂಡು ಒಳಗೆ ಬರ್ಬೇಕು? ಸೃಷ್ಟಿಗೆ ಅವನ ಅನರ್ಥ ಗುರಿ ಆಗ್ಬೇಕಾಗಿತ್ತು? ಅದು ಹೊಂದಲ್ಲ. ಆತ್ಮನಿಗೆ ತನ್ನಲ್ಲಿ ಅನರ್ಥ ಕರ್ತೃತ್ವ, ಅನರ್ಥವನ್ನು ಮಾಡಿಕೊಳ್ಳುವಂಥದ್ದಾಗಿರುವುದೆಂಬುದು ಅನುಭವತ್ತೆ ಹೊಂದುವುದಿಲ್ಲ. ತಾನು ತನಗೆ ನೀ ಕಂಡು ಚಾಕು ಕೈ ಕೊಯ್ಕೊಳ್ಳೋದೇನ? ಮೂರ್ಖನೇ ಚಾಕೋದಲ್ಲಿ ಕೈ ಕೊಯ್ಕೊಳ್ಳಲ್ಲ, ಬೆಂಕಿ ತಗೊಂಡು ಸುಟ್ಕೊಳ್ಳಲ್ಲ. ಸರ್ವಜ್ಞಾದ ಪರಮಾತ್ಮ ತನಗೆ ಅನರ್ಥ ಮಾಡ್ಕೊಂಡ ಅಂದ್ರೆ ಏನ್ರಿ ನೀವು ಹೇಳ್ತಿರೋದು? ಯಾರಾದ್ರು ಹೋಗ್ತಾರೆ ಅಂದ್ರೆ ಇದು ಸರಿಯಾಗಲ್ಲ, ಇದು ಹೊಂದಲ್ಲ, ತಪ್ಪಿದು. ಆತ್ಮ ಮಾಡಿಲ್ಲ, ಆತ್ಮ ಬೇರೆ ಅವನು ಏನು ಮಾಡಿಲ್ಲ. ಆರಾಮ್ ಅವನು ಬಿಟ್ಬಿಡಿ, ಸುಮ್ಮನೆ ಅವರನ್ನು ಹೇಳ್ಕೊಂಬರ್ಬೇಡಿ. ಪಾಯಿಂಟ್ ನಂಬರ್ 3 ಆಯ್ತು. ಅಷ್ಟೇ ಅಲ್ಲ, ಅದಕ್ಕೆ ವಿವರಣೆ ಕೊಡ್ತಾರೆ, ಅದರದ್ದು ಎಕ್ಸ್ಪ್ಲೇಷನ್. ನಹಿ ಚೇತನಾವಾನ್ ಬುದ್ಧಿಪೂರ್ವಕಾರಿ ಆತ್ಮನೋ ಅನರ್ಥಂ ಕುರ್ಯಾತ್. ಲೋಕದಲ್ಲಿ ಎಲ್ಲೂ ಚೇತನಾವಂತನು ತಿಳಿದು ಗೊತ್ತಿದ್ದು ತನಗೆ ಅನರ್ಥ ಮಾಡ್ಕೊಳ್ಳೋದಪ್ಪ. ತಾನೇ ಸೂಜಿ ತಗೊಂಡು ಮೈಗೆಲ್ಲ ಚುಚ್ಕೊಳ್ತೀನಿ, ಚಾಕು ತಗೊಂಡು ಕುಯ್ಕೊಳ್ತೀನಿ, ಬೆಂಕಿ ತಗೊಂಡು ಸುಟ್ಕೊಳ್ತೀನಿ, ಯಾರು ಮಾಡ್ಕೊಳ್ತಾರ? ಹುಚ್ಚ ಅಂತಾರೆ. ಬುದ್ಧಿಪೂರ್ವಕವಾಗಿ ತಾನೇ ತಿಳಿದು ಮಾಡ್ಕೊಳ್ಳುವಂತಹ ಮನುಷ್ಯ, ಚೇತನಾವಂತನಾದವನು ತನಗೆ ಅನರ್ಥವನ್ನು ಮಾಡ್ಕೊಳ್ಳೋದು ಲೋಕದಲ್ಲಿಲ್ಲ. ಲೋಕದಲ್ಲೇ ಕಾಣದೇ ಇರುವಂತಹ ಈ ದೃಷ್ಟಾಂತಗೊಂಡು ಪರಮಾತ್ಮ ಕೂತ್ಕೊಂಡು ಜಗದ್ಬಿಂಬವನ್ನು ರಚನೆ ಮಾಡಿ ತಾನು ಅದಕ್ಕೆ ಸಿಕ್ಕಾಕೊಂಡು ಅಯ್ಯೋ ಪಡಬಾರ್ದ ಸಂಕಟ ಕಷ್ಟ ಪಡ್ತಾ ಇದ್ದಾನಲ್ಲ, ಸಂಕಟ ಯಾಕಪ್ಪ ಬೇಕು ಪರಮಾತ್ಮನಿಗೆ? ಇದು ಬೇಕಿತ್ತ ಪರಮಾತ್ಮನಿಗೆ ಅನರ್ಥ, ಈ ಕಷ್ಟ, ಅಯ್ಯೋ ಅವನ ಪಾಡ್ಕೊಂಡು ನಿರ್ದೆ ಏಕಪ್ಪ ಇದೆಲ್ಲ ಮಾಡ್ಕೊಂಡ ಅಂತ ಯಾರಾದ್ರು ಅಂತಾರೋ ಇಲ್ವಾ? ಅದನ್ನ ಪರಮಾತ್ಮ ಮಾಡಿದ ಬಿಡಿ, ಅವನು ಬಿಟ್ಬಿಡಿ. ಅವನ ಪಾಡಿವನು ಲಕ್ಷ್ಮೀ ಜೊತೆಯಲ್ಲಿ ವೈಕುಂಠದಲ್ಲಿ ಆ ಹಾಲ್ ಮೇಲೆ ಮಲ್ಕೊಂಡಿರ್ಲಿ, ಅವನು ಆ ಹಾಲ್ ತಲ್ಪದಲ್ಲಿ ಆರಾಮ ಯೋಗ ನಿದ್ದೆಯಲ್ಲಿ ಇರ್ಲಿ, ಅವನ್ನ ತಗೊಂಡ್ಬರ್ಬೇಡಿ. ಅವನ ಇಚ್ಛೆಯಂತೆ ನಡ್ಕೊಳ್ಳುವಂತಹ ಪ್ರಕೃತಿಗಳು ಇವೆ, ಅವುಗಳು ಮಾಡ್ಕೊಂಡು ಹೋಗುತ್ತೆ. ಅವನು ಆಜ್ಞೆ ಮಾಡ್ತಾನೆ, ಅಲ್ಲೇ ಇದ್ದು ಹಿಂಗ್ ಮಾಡೋ, ಹಂಗ್ ಮಾಡೋ, ಅದನ್ನ ಮಾಡೋ ಅಂತಿರ್ತಾನೆ, ನಡೀತಾ ಇರುತ್ತೆ. ಅವ್ನ ಸಂಕಲ್ಪ ಮಾತ್ರ ನಡೀತಾ ಇರುತ್ತೆ. ಅವನು ಮಾತ್ರ ಮಾಡ್ಬಿಟ್ಟ ಅನ್ಬಿಟ್ರೆ ಪಾಪ ನಾರಾಯಣನಿಗೆ ಅದೇ ದೊಡ್ಡ ಕಷ್ಟ. ಲಕ್ಷ್ಮಿನೇ ಬಿಡ್ತಾ ಇಲ್ಲ, ಕಾಲೇ ಬಿಡ್ತಾ ಇಲ್ಲ, ಯಾವಾಗ ಕಾಲು ಒತ್ತಾ ಇದ್ದಾಳೆ, ಕೈ ತೊಳ್ಕೋಕೆ ಎದ್ದು ಹೋಗ್ಬಿಡ್ತಾ ಇಲ್ಲ. ಇನ್ನು ಇದನ್ನ ಬೇರೆ ಮಾಡ್ಬಿಟ್ರು ಅಂತ ಅವಳು ಏನ್ ಮಾಡ್ಬೇಕು ಪಾಪ ನಾರಾಯಣ? ಬಹಳ ಕಷ್ಟ ಆಗತ್ತೆ. ಬೇಡ ಅವನಿಗೆ. ತಸ್ಮಾತ್ ಪುರುಷಾರ್ಥೇನ ಪ್ರಯೋಜನೇನ ಈಕ್ಷಾಪೂರ್ವಕಮಿವ ನಿಯತಕ್ರಮೇಣ ಪ್ರವರ್ತಮಾನೆ ಅಚೇತನೆ ಪ್ರಧಾನೇ ಚೇತನವತ್ ಉಪಚಾರೋಯಂ ಸ ಈಕ್ಷಾಂಚಕ್ರೆ ಇತ್ಯಾದಿ. ಹಾಗಾದ್ರೆ ಹೇಗೆ ಅರ್ಥ ಮಾಡ್ಬೇಕು ಅಂತಂತೀರಾ? ನೀವು ನಮ್ಮನ್ನು ಕೇಳೋದಾದ್ರೆ ನಾವು ಅದಕ್ಕೆ ಅರ್ಥ ಮಾಡ್ತೀವಿ ಸ್ವಾಮಿ, ನಮ್ಗೆ ಅರ್ಥ ಮಾಡಕ್ ಬರುತ್ತೆ. ನಮ್ಮ ಹತ್ರ ಕೇಳಿದ್ರೆ ಸಾಂಖ್ಯನಾಗಿರೋ ನನ್ನ ಹತ್ರ ಈ ವಾಕ್ಯಕ್ಕೆ ಹೇಗೆ ಅರ್ಥ ಮಾಡ್ತೀಯಪ್ಪ ಅಂತ ಕೇಳಿದ್ರೆ, ನೋಡಿ ಸ್ವಾಮಿ ಹೀಗೆ ಅರ್ಥ ಮಾಡಿ. ಪುರುಷಾರ್ಥ, ಪುರುಷ ಅಂದ್ರೆ ಆತ್ಮ, ಚೇತನಾದ ಆತ್ಮ, ಅವನ ಅರ್ಥ ಅಂದ್ರೆ ಪ್ರಯೋಜನ. ಆ ಪುರುಷನಿಗೆ ಒಂದು ಒಳ್ಳೆಯದಾಗಲಿ ಎಂಬ ಪ್ರಯೋಜನದಿಂದ ಈಕ್ಷಾಪೂರ್ವಕ ಮಿವ, ಯಾಕೆಂದ್ರೆ ಅದು ಅಚೇತನ ಪ್ರಧಾನ. ಈಕ್ಷಾ ಅಂದ್ರೆ ಯೋಚನೆ ಮಾಡಿಕೊಂಡು ಮಾಡುವಾತನಂತೆ ಮಾಡ್ತಾ ಇದೆ. ಯೋಚನೆ ಮಾಡಿ ಮಾಡುವಾತನು ಹೇಗೆ ವ್ಯವಸ್ಥಿತವಾಗಿ ಮಾಡ್ತಾನೋ ಆ ರೀತಿ ಕ್ರಮಬದ್ಧವಾಗಿ ಮಾಡ್ತಾ ಇದೆ. ಅದರಿಂದ ಯೋಚನೆ ಮಾಡಿ ಮಾಡ್ತೋ ಹಾಗೆ ಹೇಳ್ತಾ ಇದೆ. ಯೋಚನೆ ಮಾಡಿಲ್ಲ, ಯಾಕೆ ಯೋಚನೆ ಮಾಡಕ್ಕೆ ಅದು ಚೇತನ ಇಲ್ಲ, ಅದು ಅಚೇತನ ಅಂತ ಅವನೇ ಒಪ್ಕೊಂಡಿದ್ದಾನೆ. ಪ್ರಧಾನ ಕಲ್ಲು ಮಣ್ಣಿನಂತೆ ಅಚೇತನ ಅಂತ ಒಪ್ಕೊಂಡಿದ್ದಾನೆ. ಆದರೂ ಒಂದು ವ್ಯವಸ್ಥಿತ ರೂಪದಿಂದ ಸೃಷ್ಟಿ ಮಾಡಿದೆಯಲ್ಲ, ಇದು ಯೋಚನೆ ಮಾಡಿದವನೇ ಮಾಡಿರ್ಬೇಕು, ಯಾರಾದ್ರೂ ನೋಡಿದವ್ರು ಅನ್ಬೇಕು. ಅದನ್ನ ಇಟ್ಕೊಂಡು ಈಕ್ಷಾಪೂರ್ವಕಮಿವ ಯೋಚನೆ ಮಾಡ್ತೋನು ಹಾಗೇನೆಯೇ ಒಂದು ನಿಯತ ಕ್ರಮ, ಒಂದು ಗೊತ್ತಾದ ಒಂದು ಫಾರ್ಮಾಲಿಟಿ ಕ್ರಮದಿಂದ ಫಸ್ಟು ಮಹತ್ವ, ಆಮೇಲೆ ಅಹಂಕಾರ, ಆಮೇಲೆ ಪಂಚಭೂತಗಳು, ಆಮೇಲೆ ಈ ತನ್ಮಾದಗಳು, ಗುಣಗಳು, ಆಮೇಲೆ ಷೋಡಶ ವಿಕಾರ, ಆಮೇಲೆ ಎಲ್ಲ ಸಾಧನೆ ಮಾಡ್ದ ಅಂತ ಈ ರೀತಿ ಕ್ರಮವಾಗಿ ಮಾಡ್ದ ಅಂತ ಒಪ್ಕೊಂಡ್ಬಿಟ್ರೆ ನಿಯತ ಕ್ರಮೇಣ ಅವನು ಗೊತ್ತಾದ ಕ್ರಮದಿಂದ ಪ್ರವರ್ತಮಾನೆ ತೊಡಗುತ್ತಿರುವಂತಹ ಅಚೇತನವಾದ ಪ್ರಧಾನವೂ ಇರುವಾಗ ಆ ಪ್ರಧಾನ ವಿಷಯಕ್ಕೆ ಚೇತನವೋ ಎಂಬಂತೆ ಉಪಚಾರಕ್ಕೆ ಸೆಕೆಂಡ್ರಿ ಗೌಣ ಅದು ಈಕ್ಷಾಂಚಕ್ರ ಅಂತ. ಅದು ಈ ಕ್ಷಣಂಕೃತಮಿವ ಕೃತಂ. ಈಕ್ಷಾಂಚಕ್ರೆ ಅಂದ್ರೆ ಈ ಕ್ಷಣಂ ಕೃತವತ್ ಇವ ಕೃತವತ್ ಇವ ಅನ್ನೋದು ಸಂಗತನೆ. ಈ ಕ್ಷಣಂ ಕೃತವದಿವ ಈಕ್ಷಾಂಚಕ್ರೆ ಮಾಡ್ಕೊಳ್ಳಿ.
ಯೋಚನೆ ಮಾಡ್ತೋ ಆಲೋಚನೆ ಮಾಡ್ತೋ ತಿಳ್ಕೊಳ್ತೋ ಹಾಗೆ ಇಟ್ಕೊಂಡು ಅದು ಮಾಡ್ತು ಅಂತ ಹೆಂಗೋ ಅದನ್ನು ಹೊಂದಿಸ್ಬೇಕೇ ಹೊರತು ಲಿಟ್ರೇಚರ್ ಮೀನಿಂಗ್ ಅಕ್ಷರಾರ್ಥ ತಗೊಂಡು ಅದೇ ಯೋಚನೆ ಮಾಡ್ತು ಅಂತಂದ್ರು ಇದು ಅಚೇತನ, ಇದಕ್ಕೆ ಹೊಂದಲ್ಲ. ಪರಮಾತ್ಮ ಚೇತನ ಅಂತ ಅವ್ನು ಮಾಡ್ತಾ ಅಂದ್ರೆ ಅವನಿಗೆ ಯಾಕೆ ಇರ್ಬೇಕು ಈ ಗ್ರಹಚಾರ, ಅವನಿಗೆ ಈ ಸೃಷ್ಟಿ ಇದು ಹೊಂದಲ್ಲ. ಆದ್ರಿಂದ ಇಬ್ಬರಿಗೂ ಮುಖ್ಯಾಸಲು ಹೊಂದಲ್ಲ. ಪರಮಾತ್ಮನು ಅವಿಕ್ರಿಯನಾದ್ರಿಂದ ಅವನು ಹೊಂದಲ್ಲ, ಇದು ಅಚೇತನವಾದ್ರಿಂದ ಇದಕ್ಕೆ ಹೊಂದಲ್ಲ. ಆದ್ರಿಂದ ಹೇಗೋ ಶ್ರುತಿ ಹೇಳಿದ್ದನ್ನು ಹೊಂದಿಸ್ಬೇಕು. ಆದ್ರಿಂದ ಗೌಣಾರ್ಥ ಮಾಡಬೇಡ. ಈ ಕ್ಷಣ ಗೌಣ ಮಾಡ್ಬಿಟ್ಟು ಈ ಕ್ಷಣ ಕರ್ತವ್ಯ ಕರ್ತವ್ಯ ಮಾಡ್ಕೊಂಡ್ಬಿಟ್ಟು ಈ ಕ್ಷಾಪೂರ್ವಕನಾದವನು ಮಾಡುವ ಹಾಗೆ ಮಾಡಿತು ಅನ್ನೋದನ್ನ ಇಟ್ಕೊಂಡು ಈ ಕ್ಷಾಂಚಕ್ರ ಪ್ರಧಾನಕ್ಕೆ ಹೇಳ್ತಾ ಇದೆ ಅಂತ ಹೇಳಿ ಹೊಂದಿಸ್ಬಿಟ್ರೆ ವಾಕ್ಯಾರ್ಥ ಹೊಂದತ್ತೆ ಅಂತ ಪೂರ್ವಪಕ್ಷಿ ಪ್ರಧಾನವಾದಿ. ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತಾನೆ. ಯಥಾ ರಾಜ್ಞ ಸರ್ವಾರ್ಥಕಾರಿಣಿ ಭೃತ್ಯೆ ರಾಜ ಇತಿ ತದ್ವತ್. ಅಲ್ಲಿ ಭೃತ್ಯನು ಚೇತನವೇ, ಆದ್ರೂ ಅದನ್ನ ಇಟ್ಕೊಂಡಿಲ್ಲ. ಎಲ್ಲಾ ಪ್ರಯೋಜನವನ್ನು ತಂದುಕೊಡುವಂತಹ ಮಂತ್ರಿಯೋ ಆಳೋ ಒಬ್ಬ ಇದ್ರೆ ರಾಜನಿಗೆ, ರಾಜ ಹೇಳಿದ ಹಾಗೆ ರಾಜನ ಇಷ್ಟದಂತೆ ನಡ್ಕೊಳ್ತಾನಲ್ಲ, ಅದೇ ರೀತಿ ಪುರುಷನ ಇಷ್ಟದಂತೆ ಪ್ರಧಾನ ನಡ್ಕೊಳುತ್ತೆ ಅನ್ನೋದನ್ನೇ ಈ ಕ್ಷಾಂಚಕ್ರ ಅಂತ ಹೇಳ್ತಾ ಇದೆ. ಸರ್ವಾರ್ಥಕಾರಿ ಭೃತ್ಯ, ಏನೇನು ಅಪೇಕ್ಷೆ ಪಟ್ಟರು ರಾಜ ಅದನ್ನು ಮಾಡಿಸಿಕೊಡುವಂತಹ ಭೃತ್ಯ. ಅವನು ಹೇಗೆ ರಾಜನಿಗೆ ವಿಷಯಕ್ಕೆ ಇಟ್ಕೊಳ್ತಾನೋ ಹಾಗೆ ಪ್ರಧಾನ ಭೃತ್ಯದಂತೆ ಇದೆ. ಪುರುಷನಿಗೆ ಭೃತ್ಯದಂತೆ ಇರುವಂತಹ ಪ್ರಧಾನ ರಾಜನಂತೆ ಇರುವಂತಹ ಪುರುಷನಿಗೆ ಎಲ್ಲಾ ಪ್ರಯೋಜನವನ್ನು ತಂದುಕೊಡೋದಕ್ಕೋಸ್ಕರವಾಗಿ ಜಗದಾಕಾರ ಪರಿಣಾಮ ಆಗ್ತಾ 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 ಈ ಎವಲ್ಯೂಷನ್ ಎಲ್ಲ ಸೃಷ್ಟಿ ಮಾಡ್ಕೊಂಡಿದೆ ಅಂತ ಅರ್ಥ ಮಾಡಿದ್ರೆ ಇರೋದು ಸ್ವಲ್ಪ ಬೆಟರು. ವಾಕ್ಯಕ್ಕೂ ಹೊಂದತ್ತೆ, ಯುಕ್ತಿಗೂ ಹೊಂದತ್ತೆ, ಲೋಕಗೂ ಒಪ್ಕೋತಾರೆ. ಇಲ್ಲದೆ ಹೋದ್ರೆ ಇದೇನೋ ಆಗ್ಬಿಡುತ್ತೆ. ಇಷ್ಟು ಪೂರ್ವಪಕ್ಷ. ಪುರುಷನನ್ನ ರಾಜನಂತೆ, ಭೃತ್ಯನನ್ನ, ಹೌದು ಭೃತ್ಯ ಅವನನ್ನೇ ರಾಜ ಅಂತಂದ್ರೆ ಹೇಗೆ ಎಲ್ಲಾ ಪ್ರಯೋಜನ ರಾಜನಿಗೆ ತಂದುಕೊಡುವಂತಹ ಭೃತ್ಯನ ರಾಜ ಅಂತಂದ್ರೆ ಹೇಗೆ ಗೌಣ ಪ್ರಯೋಗವೋ ಹಾಗೆ ಈ ಕ್ಷಣ ಅನ್ನೋದು ಗೌಣ ಪ್ರಯೋಗ ಅಂತ ಕರೆಕ್ಟು. ರಾಜತ್ವ ಪ್ರಯೋಗ, ರಾಜತ್ವ ಶಬ್ದ ಭೃತ್ಯನಲ್ಲಿ ಹೇಗೆ ಗೌಣವಾಗಿ ಬರುತ್ತೋ ಪ್ರಧಾನದಲ್ಲಿ ಈ ಕ್ಷಣ ಶಬ್ದ ಗೌಣವಾಗಿ ಬಂದಿದೆ ಅಂತ ಈ ರೀತಿ ಅರ್ಥ ಮಾಡೋದು. ಏನಂತೀರಾ ಇಷ್ಟು ಪೂರ್ವಪಕ್ಷ. ಈಗ ಸಿದ್ಧಾಂತ ಇದು ಸರಿಯಾಗೋದಿಲ್ಲ, ಇದು ಹೊಂದೋದಿಲ್ಲ. ಯಾಕೆ? ಆತ್ಮನೋ ಭೋಕ್ತೃತ್ವದ ಕರ್ತೃತ್ವ ಬಪತ್ತೆ. ಇದು ಅವರೇ ಅಂಗೀಕಾರ ಮಾಡ್ಕೊಂಡಿದ್ದನ್ನು ಒಪ್ಕೊಂಡು ಮುಂದುವರಿಸ್ತಾ ಇದ್ದಾರೆ. ಅವರು ಭೋಕ್ತೃತ್ವ ಒಪ್ಕೊಂಡ್ಬಿಟ್ಟಿದ್ದಾರೆ. ಸಾಂಖ್ಯರು ಪ್ರಧಾನ ಕರ್ತೃ, ಪುರುಷ ಭೋಕ್ತ. ಪುರುಷನಿಗೆ ಭೋಕ್ತೃತ್ವ ಹೇಗೆ ಒಪ್ಕೊಂಡ್ರೋ ಅದೇ ರೀತಿ ಕರ್ತೃತ್ವನು ಒಪ್ಕೊಳ್ಳಿ. ಭೋಕ್ತೃತ್ವ ವಿಕಾರ ತಾನೆ. ಭೋಕ್ತೃತ್ವ ವಿಕಾರವಾದ ಮೂರಲ್ಲಿ ಭೋಕ್ತೃತ್ವ ಒಪ್ಕೋತೀನಿ, ಕರ್ತೃತ್ವ ಒಪ್ಪಲ್ಲ, ಜ್ಞಾತೃತ್ವ ಒಪ್ಪಲ್ಲ ಅಂದ್ರೆ ಅರ್ಥ ಏನು? ಮೂರು ಸಮಾನ. ಮೂರಲ್ಲಿ ಒಂದು ಒಪ್ಕೋತೀನಿ, ಎರಡು ಒಪ್ಪಲ್ಲ ಅಂದ್ರೆ ಅರ್ಥ ಏನು? ಭೋಕ್ತೃತ್ವ ನೀವು ಹೇಗೆ ಒಪ್ಕೊಂಡಿದ್ದೀರೋ ಅದಂತೆ ಕರ್ತೃತ್ವವನ್ನು ಒಪ್ಕೋಬಹುದು. ಭೋಕ್ತೃತ್ವವನ್ನು ಅಲಗಳ್ತೀನಿ ಅಂದ್ರೆ ನಾನು ಕರ್ತೃತ್ವ ಇಲ್ಲ ಅಂತೀನಿ, ಅವಿದ್ಯಾ ಕಲ್ಪಿತ ಅಂತೀನಿ. ನನ್ನ ಬ್ರಹ್ಮಾಸ್ತ್ರ ಇದೆ, ನನ್ನ ಮೂಡಿ ಒಳಗೆ, ನನ್ನ ಬಚ್ಚಳಿಕೆ ಒಳಗೆ ಬ್ರಹ್ಮಾಸ್ತ್ರ ಇದೆ, ತೆಗಿತೀನಿ. ಅದನ್ನ ಅಲ್ಲಿ ಇಟ್ಕೊಂಡಿದ್ದೀನಿ, ಸ್ಪೇರ್ ಆಗಿ ಇಟ್ಕೊಂಡಿದ್ದೀನಿ. ಈ ಕತ್ತಿಗೆ ಬಂದ್ರೆ ತೆಗೆದೇ ಬಿಡ್ತೀನಿ ಬ್ರಹ್ಮಾಸ್ತ್ರನ. ಈ ಕತ್ತಿಗೆ ಬರ್ದೆ ಇಲ್ಲೇ ಇದ್ರೆ ಅದೇ ಪಕ್ಕದ ಇಟ್ಕೊಂಡು ಉತ್ಸಾಹ ಕೊಟ್ಕೊಂಡು ಹೋಗ್ತೀನಿ. ಈ ತುದಿ ಬಂದೆಯಾ ತೆಗೆದೇ ಗೊತ್ತು. ಅದನ್ನ ವಿಷಯ ಗ್ಯಾಪ್ ಮಾಡ್ಕೊಂಡು ನನ್ನ ಇನ್ನು ದೊಡ್ಡ ಬ್ರಹ್ಮಾಸ್ತ್ರ ಇದೆ, ಅವಿದ್ಯಾ ಕಲ್ಪಿತ ಅನ್ನೋ ಬ್ರಹ್ಮಾಸ್ತ್ರ ಇದೆ. ಅದನ್ನ ಸದ್ಯಕ್ಕೆ ಇವಾಗ ತೆಗೆದಿರಲ್ಲ. ಸದ್ಯಕ್ಕೆ ನೀನು ಭೋಕ್ತೃತ್ವ ಒಪ್ಕೊಂಡಿದೆಯಲ್ಲ, ಭೋಕ್ತೃತ್ವ ಒಪ್ಕೊಂಡ್ರೆ ಕರ್ತೃತ್ವನು ಒಪ್ಕೋಯ. ಏನಾಗತ್ತೆ ನಿಂಗೆ? 1/3 ಒಪ್ಕೊಂಡ್ಮೇಲೆ 2/3 ಒಪ್ಕೋ. ಕರ್ತೃತ್ವ ಭೋಕ್ತೃತ್ವ 1/3 ಆಯ್ತು, ಕರ್ತೃತ್ವ 2/3 ಮಾಡ್ಕೋ. ಇನ್ನು ಜ್ಞಾತೃತ್ವ ಅದ್ ನೋಡೋಣ ಮುಂದಕ್ಕೆ. ಯಥಾ ಸಾಂಖ್ಯಸ್ಯ ಚಿನ್ಮಾತ್ರಸ್ಯ ಅಪರಿಣಾಮಿನೋಪಿ ಆತ್ಮನಃ ಭೋಕ್ತೃತ್ವಂ ತದ್ವದ್ ವೇದವಾದಿನಾಂ ಇಚ್ಛಾದಿಪೂರ್ವಕಂ ಜಗತ್ಕರ್ತೃತ್ವಂ ಉಪಪನ್ನಂ ಶ್ರುತಿ ಪ್ರಾಮಾಣ್ಯಾನ್. ವಾಕ್ಯ ಪ್ರಾಮಾಣ್ಯದಿಂದ ಸಿದ್ಧಪಡಿಸ್ತಾ ಇರುವಂತಹ ವಾಕ್ಯ ಇದು ವಿಷಯ. ಇದು ಏನು? ಹೇಗೆ ಸಾಂಖ್ಯರಾಗಿರೋ ನಿಮಗೆ ಚಿನ್ಮಾತ್ರನು ಒಪ್ಕೊಂಡಿದ್ದೀರಾ. ಪುರುಷನು ಚಿನ್ಮಾತ್ರನು ಒಪ್ಕೊಂಡು ಅವನು ಪರಿಣಾಮಿ ಅಲ್ಲದೆ ಹೋದ್ರೂ ಕೂಡ ಅವನಲ್ಲಿ ಭೋಕ್ತೃತ್ವ ಇರಬಹುದು ಅಂತ ಹೇಗೆ ನೀವು ಒಪ್ಕೊಂಡಿದ್ದೀರೋ, ಅದೇ ರೀತಿ ವೇದವಾದಿಗಳಾಗಿರೋ ನಮಗೂ ಆತ್ಮನು ಸಚ್ಚಿನ್ಮಾತ್ರನಾಗಿದ್ರು ಕೂಡ ಇಚ್ಛಾಪೂರ್ವಕವಾಗಿ ಜಗತ್ಕರ್ತೃತ್ವ ಅನ್ನೋದು ಅವನು ಹೊಂದತ್ತೆ. ಸನ್ಮಾತ್ಮನು ಚಿನ್ಮಾತ್ಮನು ಒಪ್ಕೊಳ್ತೀವಿ, ಹಾಗೆ ಕರ್ತೃತ್ವವನ್ನು ಒಪ್ಕೊಳ್ತೀವಿ. ನಿಮಗೆ ಅಧ್ಯಾರೋಪ ದೃಷ್ಟಿಯಿಂದ ಏನು ಒಪ್ಕೊಳ್ಳೋಕ್ಕೂ ತೊಂದರೆ ಇಲ್ಲ.
ಪರಮಾರ್ಥವಾಗಿ ಯಾವುದನ್ನು ಒಪ್ಕೊಳ್ಳಲ್ಲ. ನಮ್ದು ಎರಡು ಬಾಕ್ಸ್, ವಿ ಹ್ಯಾವ್ 2 ಬಾಕ್ಸಸ್, ಒಂದು ವ್ಯವಹಾರ, ಒಂದು ಪರಮಾರ್ಥ. ಈ ವ್ಯವಹಾರಕ್ಕೆ ಬಂದ್ರೆ ವ್ಯವಹಾರ ದೃಷ್ಟಿಯಿಂದ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಸೃಷ್ಟಿಕರ್ತೃತ್ವ ಎಲ್ಲವನ್ನೂ ಒಪ್ಕೊಳ್ತೀವಿ. ಪರಮಾರ್ಥಕ್ಕೆ ಬಂದ್ರ ನಂದಿರೋದು ನಚ ನ ಬದ್ಧೋ ನಚ ಸಾಧಕ ನಮ ಮೋಕ್ಷ ನವೈ ಮೋಕ್ಷ ಇತ್ಯೇಷ ಹಾಗಂತೀವಿ. ಎಲ್ಲಿಂದ ಕೇಳ್ತೀರಾ ಅಂತ, ಯಾವ ಆಂಗಲ್ನಿಂದ ಕೇಳ್ತಿದ್ದೀರಾ ಅಂತ ಪ್ರಶ್ನೆ. ಈ ವ್ಯವಹಾರವಾಗಿ ಕೇಳಿದ್ರೆ ವ್ಯವಹಾರ ದೃಷ್ಟಿಯಿಂದ ಎಲ್ಲವೂ ಉಂಟು. ಚಿನ್ಮಾತನಾಗಿರೋ ಆತ್ಮನಿಗೆ ಭೋಕ್ತೃತ್ವ ಒಪ್ಕೊಂಡ ಹಾಗೇನೆ ಚಿನ್ಮಾತನಾದ ಕರ್ತೃತ್ವನೂ ಒಪ್ಕೊಳ್ತೀವಿ. ಯಾಕೆ ಒಪ್ಕೋಬಾರ್ದು? ಭೋಕ್ತೃತ್ವ ಒಪ್ಕೋಬಹುದು, ಕರ್ತೃತ್ವ ಒಪ್ಕೋಬಾರ್ದಾ? ಅದ್ರಲ್ಲಿ ಏನ್ ವ್ಯತ್ಯಾಸ? ಭೋಕ್ತೃತ್ವ ಒಪ್ಕೊಂಡ್ರೆ ಕರ್ತೃತ್ವ ಯಾಕೆ ಒಪ್ಕೊಳ್ಳಲ್ಲ? ಜ್ಞಾತೃತ್ವನೂ ಒಪ್ಕೊಳ್ಳಿ. ಎಲ್ಲ ಅಧ್ಯಾರೋಪ ತಾನೆ, ಇಂಪೋಸ್ ತಾನೆ, ಆರೋಪಿತ ತಾನೆ. ಆರೋಪದಲ್ಲಿ ಒಂದು ಆರೋಪ ಮಾಡ್ಕೊಳ್ಳೋಣ, 2 ಬೇಡ 3 ಬೇಡ ಅಂತ ಅನ್ನಕ್ಕೇನು? ಅಷ್ಟ ಆರೋಪನೂ ಮಾಡ್ಬೋದಲ್ಲ. ಯುಕ್ತಿಯುಕ್ತವಾದ ಯಾಕೆ ಮಾಡ್ಕೋಬಾರ್ದು? ಯುಕ್ತಿ ಹೊಂದೇ ಹೋದ್ರೆ ಅಂತ ಆರೋಪ ಬೇಡ, ಅವಳು ಅಚೇತನ ಅನ್ನುವಂಥ ಆರೋಪ ಬೇಡ, ಅದು ಯುಕ್ತಿ ಹೊಂದಲ್ಲ. ಆದ್ರೆ ಕರ್ತೃತ್ವ ಭೋಕ್ತೃತ್ವ ಆರೋಪ ಹೊಂದಲ್ಲ ಅಂತ ಏನಿಲ್ಲಪ್ಪ. ಹಾಗಾಗಿ ಭೋಕ್ತೃತ್ವವನ್ನ ಚಿನ್ಮಾತನಾದ ಪರಿಣಾಮಿ ಅಲ್ಲದ ಆತ್ಮನಿಗೆ ನೀವು ಹೇಗೆ ಒಪ್ಕೊಂಡ್ರೋ ಅದೇ ಚಿನ್ಮಾತನು ಅಪರಿಣಾಮಿಯೂ ಆಗಿರ್ತಕ್ಕಂಥ ಆತ್ಮನಿಗೆ ವೇದವಾದಿಗಳಾಗಿರ್ತಕ್ಕಂಥ ನಾವು ಇಚ್ಛಾಪೂರ್ವಕವಾಗಿ ಜಗತ್ಕರ್ತೃತ್ವವನ್ನು ನಾವು ಮಾಡಬಹುದು ಅಂತ ಹೇಳುತ್ತಾ ಕರ್ತೃತ್ವವನ್ನು ಒಪ್ಕೊಳ್ತೀವಿ. ಇದ್ದೆ ಅವ್ರಿಗೆ ಯಾಕಬಾರ್ದು? ಎಲ್ಲ ನೋಡ, ಅವನು ಮಾಯಾವಿ ಅಂತ ಮಾಡ್ತಾನೆಪ್ಪ. ಯಾವ ರೀತಿ ಕರ್ತೃತ್ವ ಅಂದ್ರೆ ದೇವಾದಿವದಪಿ ಲೋಕೇ ಸೂತ್ರ ಮಾಡಿದ್ದಾರೆ. ದೇವಾದಿಗಳು ಹೇಗೆ ತಾವೊಬ್ಬರೇ ಇದು ಅನೇಕ ಸೃಷ್ಟಿ ಮಾಡ್ತಾರೋ, ಯೋಗಿ ಹೇಗೆ ಅಣಿಮಾಲ ಸಿದ್ಧಿಯಿಂದ ಹೊಂದವನು ಅನೇಕ ಸೃಷ್ಟಿ ಮಾಡ್ತಾನೋ, ಮಹಾಯೋಗೀಶ್ವರ ಪರಮಾತ್ಮ ಮಾಡ್ತಾನೆ. ತಾನಿದ್ದಾಗಿಯೂ ಇರ್ತಾನೆ, ಜಗತ್ತಾಗಿ ತೋರಿಸ್ತಾನೆ. ಯಾಕೆ ಮಾಡಬಾರ್ದು? ನಿನ್ನ ತರ್ಕಕ್ಕೆ ನಿನ್ನ ಬುದ್ಧಿಗೆ ಎಟ್ಕೋದಿಲ್ಲ ನಿಲ್ಕೋದಿಲ್ಲ ಅನ್ನೋ ಮಾತಕ್ಕೆ ಮಾಡಿಲ್ಲ ಅಂತ ಆಗಲ್ಲಪ್ಪ. ಅದು ಅಚಿಂತ್ಯ ಖಲುಯೇ ಭಾವ ರಥಾಂಸ್ತರ್ಕೇನ ಯೋಜಿಯೇ. ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಆಗಿರ್ತಕ್ಕಂತಹ ಜಗದ್ಬಿಂಬ ರಚನೆ ಅದು ಹೆಂಗ್ ಮಾಡ್ಬಿಟ್ಟ, ಅದಕ್ಕೆ ಏನ್ ವಸ್ತು ತಗೊಂಡ, ಅವ್ನು ಒಬ್ಬನೇ ಇದ್ನಲ್ಲ, ಏನು ಇದ್ದೇ ಇದ್ನು ಹೆಂಗ್ ತಾನೇ ತೋರ್ಕೊಂಡ. ಅವನಿಗೇನ್ ಬೇಕಾ? ಏನೋ ಒಂದು ಇದ್ದಿದ್ರೆ ದ್ವೈತ ಆಗ್ಬಿಡ್ತಿತ್ತು. ಏನೂ ಒಂದು ಇಲ್ಲದೇನೆಯೇ ತಾನು ಒಬ್ಬನೇ ಇದ್ದು ಅಖಂಡ ಜಗದಾಕಾರ ತೋರ್ಕೊಳ್ಳೋದು. ಹಾವು ಹಗ್ಗ ಹಾವಾಗಿ, ನೀರಿನ ಕೊಡಿಯಾಗಿ, ನೆಲ್ ಬಿರುಕಾಗಿ, ಹೂವಿನ ಮಾಲೆಗೆ ತೋರ್ಕೊಳ್ಳೋವಾ? ಒಂದೇ ಹಗ್ಗ 4-5 ಪ್ರಕಾರ ಹೇಗೆ ತೋರ್ಕೊಳ್ಳೋಸ್ತೋ ಪಂಚಭೂತ ಆತ್ಮ ತೋರ್ಕೊಳ್ತಾರೆ. ಅದರಲ್ಲಿ ಆ ಅದ್ವಿತೀಯ ಚಿನ್ಮಾತ್ರದಲ್ಲಿ ಏನೇನು ಶಕ್ತಿ ಇದೆ ಅಂತ ಯಾರಿಗೆ ಗೊತ್ತು ಮಾಡ್ಕೋಕ್ಕಾಗತ್ತೆ? ಯಾವ ಹುಲುಮಾನವ ತಾನೆ ಅದರ ಶಕ್ತಿಯನ್ನು ಊಹೆ ಮಾಡಿಯಾನು. ಮನಸಾಪ್ಯ ಚಿಂತ ರಚನಾರೂಪಸ್ಯ ಅದು ಸರ್ವಜ್ಞ ಸಮನ್ವಿತ ಈಕ್ಷತೆ ಇದು ಜನ್ಮಾಜ್ಯಸ್ಯ ಭಾಷ್ಯಕಾರರು. ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಅಚಿಂತ್ಯ ರಚನಾರೂಪಸ್ಯ ಮನಸಾಪ್ಯ ಚಿಂತ ರಚನಾರೂಪಸ್ಯ ಎಷ್ಟು ಬರೆದು ಭಾಷ್ಯಕಾರರು. ಆ ಭಗವಂತನಲ್ಲಿ ಎಷ್ಟು ಶಕ್ತಿ ಇದೆ, ಏನಿದೆ ಅಂತ ಯಾರು ಕಂಡಿದ್ದಾರೆ? ಹಿರಣ್ಯ ಗರ್ಭಾದಿಗಳ ಸಾಮರ್ಥ್ಯವೂ ಏನೂ ಇಲ್ಲ ಆ ಪರಮಾತ್ಮ ಸಾಮರ್ಥ್ಯ ಹೋಲಿಸ್ಕೊಂಡ್ರೆ. ಅಂಥ ಅಚಿಂತ್ಯ ಅದ್ಭುತನಾದ ಪರಮಾತ್ಮನು ಮಾಡ್ತಾನೆ, ಜಗತ್ ಬಿಂಬ ರಚನೆ ಮಾಡ್ತಾನೆಪ್ಪ. ಅದು ನೀನು ಮಾಡ್ಬೇಕೋ, ನೀನು ಹೇಳ್ದಂಗೆ ಮಾಡ್ಬೇಕೋ, ಯಾವ್ದು ಹೆಂಗೆ ಮಾಡ್ಬಿಟ್ಟ ನೀನು ಕೇಳಿ ಅಂಶ ಕೊಡ್ಬೇಕೋ ಮಾಡ್ಕೊಂಡ. ನೀನು ಬೇಗ ಅವ್ನು ಅರ್ಥ ಮಾಡ್ಕೊಂಡು ಬಿಟ್ಕೋ, ಅವ್ನಿಗೇನಾಗಬೇಕಾಗಿದೆ. ನೀನು ಅರ್ಥ ಮಾಡ್ಕೊಂಡು ನಿನಗೆ ಬಿಟ್ಕೊಂಡ್ರೆ ನಿನಗೆ ಅಷ್ಟ. ಹಾಗಾಗಿ ಆ ವೇದವಾದಿಗಳಾಗಿರುವ ನಮಗೂ ಇಚ್ಛಾಪೂರ್ವಕವಾಗಿ ಜಗತ್ಕರ್ತೃತ್ವವನ್ನ ಪರಮಾತ್ಮ ಹೊಂದಿಸೋದೇನು ಹೊಂದೇ ಇರೋದಲ್ಲ, ವಿರೋಧವೇನಲ್ಲ, ಶ್ರುತಿಪ್ರಾಮಾಣ್ಯ ಹೊಂದತ್ತೆ. ಈಗ ಮಚ್ಚೂರು ಮಾಡ್ಕೊಂಡ ಸ್ವಾಮಿ. ತತ್ವಾಂತರ ಪರಿಣಾಮ ಆತ್ಮನೋ ಅನಿತ್ಯತ್ವ ಅಶುದ್ಧತ್ವ ಅನೇಕತ್ವ ನಿಮಿತ್ತ ಚಿನ್ಮಾತ್ರ ಸ್ವರೂಪ ವಿಕ್ರಿಯಾ. ಸ್ವಾಮಿ ಆತ್ಮನಿಗೆ ತತ್ವಾಂತರ ಪರಿಣಾಮವನ್ನು ಒಪ್ಕೊಂಡ್ಬಿಟ್ರೆ ಆತ್ಮನು ಹಾಲು ಮೊಸರಾಗುವ ಹಾಗೆ ರೂಪಾಂತರಗೊಳ್ತಾನೆ ಅಂತ ಆದ್ರೆ ಆತ್ಮನಿಗೆ ಅನಿತ್ಯತ್ವ ಬರುತ್ತೆ. ಬಿ ಕೇರ್ಫುಲ್, ಹುಷಾರ್. ಆಗ್ಬೋದಾ? ಆತ್ಮನಿಗೆ ಅನಿತ್ಯತ್ವ ಬರುತ್ತೆ. ಆತ್ಮ ಅಶುದ್ಧ ಆಗ್ತಾನೆ, ಕೊಳಕಾಗ್ತಾನೆ, ಆತ್ಮ ಅನೇಕ ಆಗ್ತಾನೆ. ಅದರ ನಿಮಿತ್ತವಾಗಿ ಇದರಾಗತ್ತೆ. ನಾ ಚಿನ್ಮಾತ್ರ ಸ್ವರೂಪದಲ್ಲಿರ್ತಕ್ಕಂಥ ವಿಕ್ರಿಯೆಗೆ ಏನೂ ಬರಲ್ಲ. ನೀ ಪರಿಣಾಮ ಪ್ರಕ್ರಿಯೆ ಒಪ್ಕೊಂಡ್ಬಿಟ್ರೆ ಪರಿಣಾಮ ಪ್ರಕ್ರಿಯೆಯನ್ನ ಪ್ರಧಾನ ಕೊಡಿ. ಚಿನ್ಮಾತ್ರನಾಗಿರ್ತಕ್ಕಂತಹ ಸ್ವರೂಪದ ವಿಕ್ರಿಯೆ ಆಗೋದು ಭೋಕ್ತೃತ್ವ. ಆ ಭೋಕ್ತೃತ್ವದಲ್ಲಿ ಈ ದೋಷ ಬರಲ್ಲ. ನಾವು ಭೋಕ್ತೃತ್ವವನ್ನು ಒಪ್ಕೊಂಡಿರೋದು ಚಿನ್ಮಾತ್ರ ಸ್ವರೂಪದಲ್ಲೇ ಆಗಿರ್ತಕ್ಕಂತಹ ಒಂದು ವಿಕಾರ ಇರ್ಬೋದು, ಭೋಕ್ತೃತ್ವ ವಿಕಾರ ಇರ್ಬೋದು, ಸ್ವರೂಪದಲ್ಲೇ ಆಗತಕ್ಕಂತಹ ಒಂದು ವಿಶೇಷ. ತತ್ವಾಂತ ಪರಿಣಾಮವನ್ನು ಒಪ್ಕೊಂಡ್ಬಿಟ್ರೆ ನೀವು ಮಹದಾದ್ಯಾಕಾರ ಜಗದ ಆಕಾಶಾದಿ ರೂಪವನ್ನು ಪಡ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ? ಮಾವಿನ ಹೂವು ಮಿಡಿ ಆಯ್ತು, ಮಿಡಿ ಕಾಯಾಯ್ತು, ಡೋರ್ಗಾಯ ಆಯ್ತು, ಹಣ್ಣಾಯ್ತು, ಪೋಲ್ಸೋಯ್ತು, ನಾಶ ಆಯ್ತು. ಹ್ಯಾಂಗ್ ಪರಮಾತ್ಮ ನಾಶ ಆಗ್ಬಿಡ್ತಾನೆ. ಆಗ್ಬೋದಾ?
ಪರಿಣಾಮ ಪ್ರಕ್ರಿಯೆ ಒಪ್ಕೊಂಡ್ರೆ ಟು ಡೇಂಜರ್, ಬಹಳ ಅಪಾಯ. ನಿಮ್ ಬರ್ಮ ಇಲ್ಲ ಆಗ್ಬಿಡ್ತಾನೆ. ಬಹಳ ಹುಷಾರಾಗಿರ್ಬೇಕು ನೀವು. ಏನೇನೋ ಸುಮ್ಮನೆ ನಿಮ್ಮ ಹಾಗೆ ನಾವು ಒಪ್ಕೊಂಡ್ಬಿಟ್ಟು ತಪ್ಪಿಸ್ಕೋಬೇಡಿ. ನಮ್ದಕ್ಕೂ ನಿಮ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವು ಚಿನ್ಮಾತ್ರ ಸ್ವರೂಪದಲ್ಲಿ ಆಗುವ ವಿಕ್ರಿಯೆಯನ್ನು ಭೋಕ್ತತ್ವ ಅಂತಿರೋದು. ನಿಮ್ಮಂತೆ ತತ್ವಾಂತ ಪರಿಣಾಮವನ್ನು ಹೇಳ್ತಾ ಇರೋರಲ್ಲ. ಏನು ಅಂದ್ಕೊಂಡಿದ್ದೀರಾ? ಆದ್ರಿಂದ ಈ ರೀತಿ ನಮಗೂ ನಿಮಗೂ ಒಂದೇ ಅಂತ ಹೋಲಿಕೆ ಕೊಟ್ಟು ಸಮಾಧಾನ ಮಾಡಕ್ ಬರಬೇಡಿ. ಇದು ಸಮಾಧಾನ ಅಲ್ಲ. ಅತಃ ಪುರುಷಸ್ಯ ಆತ್ಮನ್ಯೇವ ಭೋಕ್ತೃತ್ವೇ ಚಿನ್ಮಾತ್ರ ಸ್ವರೂಪ ವಿಕ್ರಿಯಾನ ದೋಷಾಯ. ಅದನ್ನ ಪುರುಷನಿಗೆ ನಾವು ಹೇಳ್ತೀವಲ್ಲ, ಸಾಂಖ್ಯರಾಗಿರೋ ನಾವು ತನ್ನಲ್ಲಿಯೇ ಭೋಕ್ತೃತ್ವವಿರೋದು ಅನ್ನೋದು ಚಿನ್ಮಾತ್ರ ಸ್ವರೂಪದಲ್ಲೇ ಆಗುವಂತಹ ಒಂದು ಈ ಜೀವನಿಗೆ ಅರ್ಥ ಮಾಡ್ಬೇಕಾಗದೇ ಎಟಕದೇ ಇರ್ತಕ್ಕಂಥ ಒಂದು ವಿಕ್ರಿಯೆ ಅದು. ಅದು ಯಾವ ತರ ಇಲ್ಲ ಅವನಿಗೆ ಗೊತ್ತು, ಇವನಿಗೆ ಗೊತ್ತಿಲ್ಲ. ಅದು ಇವನಿಗೆ ಎಟಕದೇ ಇರುವ ಚಿನ್ಮಾತ್ರ ಸ್ವರೂಪದಲ್ಲಿಯೇ ಆಗುವಂತಹ ಒಂದೊಂದು ವಿಕಾರ, ಅದೇ ಭೋಕ್ತೃತ್ವ. ಅದು ದೋಷ ಇಲ್ಲ. ತತ್ವಾಂತ ಪರಿಣಾಮ ಒಪ್ಕೊಂಡ್ಬಿಟ್ರೆ ಹಾರಿಬಲ್. ಅದು ಹೆಂಗೋ ಆಗ್ಬಿಡ್ತಾನೆ. ಪರಮಾತ್ಮ ಕೂತ್ಕೊಂಡು ಚರಂಡಿ ನೀರು ಆಗ್ಬಿಡ್ತಾನೆ, ಏನೇನೋ ಆಗ್ಬಿಡ್ತಾನೆ, ಗಲೀಜು ಪ್ರಪಂಚ ಆಗ್ಬಿಡ್ತಾನೆ. ಪರಮಾತ್ಮ ಸುಟ್ಟು ಬಿಡ್ತಾರೆ, ಪರಮಾತ್ಮನ ಒದ್ದೆ ಮಾಡ್ಬಿಟ್ಟು ಕೊಳಿಸ್ಬಿಡ್ತಾರೆ. ರಗಳೆ ಆಗ್ಬಿಡತ್ತೆ. ಬೇಡ. ಜಗದಾಕಾರ ರೂಪವಾದ ಪರಿಣಾಮ ಪರಮಾತ್ಮನ ಬೇಡ. ಅದು ಪ್ರಧಾನ ಅದಕ್ಕಾಗಿ ಇದೆ. ಅದು ಅನುಭವಿಸುತ್ತೆ. ಇರೋದು ಮಾಡ್ಕೊಳ್ಳಿ, ನಮ್ಗೇನಂತೆ. ಅದು ಇರೋದೇ ಅದಕ್ಕೆ. ಅದ್ರ ಹಣೆ ಬರ. ಪ್ರಧಾನ ಇರೋದೇ ಜಗದಾಕಾರವಾಗೋದು ಮತ್ತು ಪ್ರಧಾನ ಆಕಾರಕ್ಕೆ ಬರೋದು. ಅದು ಈ ರೀತಿ ಆಗ್ತಾ ಇರುತ್ತೆ. ಜಗದಾಕಾರ ಪ್ರಧಾನಾಕಾರ ಅಂತ ಸೃಷ್ಟಿ ಪ್ರಳಯ ಸೃಷ್ಟಿ ಆಗ್ತದೆ. ಮಾಡ್ಕೊಳ್ಳಿ. ಇವನು ಮಾತ್ರ ಅಸಂಗ, ಶುದ್ಧ, ಚಿನ್ಮಾತ್ರ, ಕೇವಲ ಬರೀ ಭೋಕ್ತೃತ್ವ ಅಷ್ಟೆ. ಭವತಾಂ ಪುನರ್ವೇದವಾದಿನಾಂ ಸೃಷ್ಟಿಕರ್ತೃತ್ವೇ ತತ್ವಾಂತ ಪರಿಣಾಮ ಏವ ಇತಿ ಆತ್ಮನೋ ಅನಿತ್ಯತ್ವಾದಿ ಸರ್ವದೋಷ ಪ್ರಸಂಗ ಇತಿ ಚೇತ್. ಮೊದಲನೇ ವಾಕ್ಯಕ್ಕೆ ಮತ್ತೆ ವಿವರಣೆ ಕೊಡ್ತಾ ಇದ್ದಾರೆ. ನಿಮ್ಗಾದರೋ, ವೇದವಾದಿಗಳಾಗಿರೋ ನಿಮಗಾದರೋ ಪುನಃ ಆದರು ಅಂತ. ಏನಾಗುತ್ತೆ? ಸೃಷ್ಟಿಕರ್ತೃತ್ವ ಅಂತ ಒಪ್ಕೊಂಡ್ಬಿಟ್ರೆ ಆತ್ಮನಿಗೆ ತತ್ವಾಂತ ಪರಿಣಾಮ, ರೂಪಾಂತರ ಪರಿಣಾಮ. ಪರಮಾತ್ಮ ಕೂತ್ಕೊಂಡು ಏನಾದ? ಜಗತ್ತಾಗ್ಬಿಟ್ಟ, ನೀರಾದ, ಬೆಂಕಿಯಾದ, ಮಣ್ಣಾದ ಅಂದ್ರೆ ಅಯ್ಯೋ ಗ್ರಹಚಾರವೇ ಮಣ್ಣಾಗ್ಬೇಕಂದ್ರೆ ಪರಮಾತ್ಮ ಮಣ್ಣಾದ್ರೆ ಏನಾಗುತ್ತೆ? ಎಲ್ಲ ತುಳಿತಾರೆ, ಟ್ರಾಕ್ಟರ್ ಹೊಡಿತಾರೆ, ಲಳ್ಳಿ ಮಾಡ್ತಾರೆ, ಎಲ್ಲ ಬೀಜ ಹಾಕ್ತಾರೆ. ಅಯ್ಯೋ ಹುರಿದು ಬಿಡ್ತಾರೆ, ರುಬ್ಬಿ ಬಿಡ್ತಾರೆ ಪರಮಾತ್ಮನ್ನ. ಅಯ್ಯೋ ಬೇಡ ಕಣ್ರಿ, ರಗಳೆ ಕಣ್ರಿ. ಪರಮಾತ್ಮ ಆರಾಮಾಗಿರ್ಬೇಕಂತ. ಆತ್ಮನಿಗೆ ಅನಿತ್ಯತ್ವ, ವಿಕ್ರಿಯಾವತ್ವ, ಸಾವಯವತ್ವ ಮುಂತಾದ ಎಲ್ಲ ದೋಷವು ಬಂದು ಕೂತ್ಕೊಳ್ಳುತ್ತೆ. ಇದು ಅಪರಿಹಾರ್ಯ, ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ಆದ್ರಿಂದ ಈ ರೀತಿ ನಮಗೂ ನಿಮಗೂ ಸಾಮ್ಯತೆ ಇಲ್ಲ, ಸಮಾನತೆ ಇಲ್ಲ, ಹೊಂದಾಣಿಕೆ ಇಲ್ಲ. ಹಿಂದೆ ಬೇರೆ ಅಂದೇ ಬೇರೆ. ಇಷ್ಟು ಪೂರ್ವಪಕ್ಷ. ಈಗ ಉತ್ತರ ಕೊಡ್ಬೇಕು. ನಾ ಏಕಸ್ಯಾಪ್ಯಾತ್ಮನಃ ಅವಿದ್ಯಾ ವಿಹ್ಯ ನಾಮ ರೂಪೋಪಾಧಿ ಅನುಪಾಧಿಕೃತ ವಿಶೇಷಾಭ್ಯುಪಗಮ. ಎತ್ತಿಬಿಟ್ರು, ಆ ಮೂಡಿಯಿಂದ ತೆಗೆದುಬಿಟ್ಟು ಬ್ರಹ್ಮಾಸ್ತ್ರವನ್ನ. ರೇ ನೀನ್ ಹಿಂಗಂತೀರಾ? ತಡಿ. ಆತ್ಮನು ಒಬ್ಬನೇ ಆಗಿದ್ದರು, ಅದ್ವಿತೀಯನಾಗಿದ್ರು ಕೂಡ ಅವಿದ್ಯಾ ವಿಷಯ ಅಂದ್ರೆ ಅವಿದ್ಯಾ ಗೋಚರ, ಅವಿದ್ಯಾ ಕಲ್ಪಿತ, ಅವಿದ್ಯಾಧ್ಯಸ್ಥ, ಅವಿದ್ಯಾತ್ಮಕ ಎಲ್ಲ ಒಂದೇ ಅರ್ಥ. ಅವಿದ್ಯಾ ಫೀಲ್ಡ್ ಅಲ್ಲಿ ಇರ್ತಕ್ಕಂತಹ ನಾಮರೂಪಗಳೆಂಬ ಉಪಾಧಿ. ಆ ಉಪಾಧಿಯನ್ನು ಅನುಸರಣೆ ಮಾಡೋದ್ರಿಂದ ಒಂದು ರೀತಿ, ಅನುಸರಣೆ ಮಾಡದೇ ಇರೋದು ಅನ್ನೋದು ಇನ್ನೊಂದು ರೀತಿ. ಅನುಸರಣೆ ಮಾಡಿದ್ರೆ ಹೀಗೆಲ್ಲ ತೋರ್ತಾರೆ, ಅನುಸರಣೆ ಮಾಡದೆ ಹೋದ್ರೆ ಒಂದೇ. ಇವಾಗ 3D ಇರುತ್ತಲ್ಲ, 3D ಇಂಜಿನಿಯರಿಂಗ್ ಹೀಗೆ ನೋಡಿ ಹೀಗೆ ಬೆದ್ದು ತೋರ್ತಾರೆ. ಒಂದೇ ರೀತಿಯಿಂದ ಒಂದೇ ತರಹ ತೋರ್ತಾ ಇರುತ್ತೆ. ಅದನ್ನ ಹೀಗೆ ಬದಲಾವಣೆ ಮಾಡ್ತಿದ್ದೆ ಬೇರೆ ತರ ತೋರ್ತಾ ಇರುತ್ತೆ. ಹಾಗೆ ಪರಮಾತ್ಮ ಹಾಗೆ ಬೇರೆ ಡೈಮೆನ್ಷನ್ ನೋಡಿದ್ರೆ ಪರಮಾತ್ಮ ಆಕಾಶವಾಗಿ ವಾಯುವಾಗಿ ಎಲ್ಲ ತೋರ್ತಾರೆ. ಪರಮಾತ್ಮಗಳ ಆ ಡೈಮೆನ್ಷನ್ ನೋಡಿದ್ರೆ ಅವನು ಏಕರೂಪ ಚಿನ್ಮಾತ್ಮ ಸನ್ಮಾತ್ಮಗ ಅದ್ವಿತೀಯವಾಗಿ ಕೂಟಸ್ಥವಾಗಿರ್ತಾನೆ. ನೀವು ಯಾವ ಡೈಮೆನ್ಷನ್ ನೋಡ್ತೀರಾ ಅನ್ನೋದ ಮೇಲೆ ಅವನು ಏನೇನು ಆಗ್ತಾನೆ ನಾವು ಹೇಳ್ತೀವಿ. ರಿಯಲಿ ಇಲ್ಲ, ಅದು ಅವಿದ್ಯಾ ವಿಷಯ. ಅವಿದ್ಯಾ ವಿಷಯ ಅನ್ನೋದು ಮತ್ತೆ ಮರಿಬೇಡಿ. ಅವಿದ್ಯಾ ವಿಷಯ, ಅವಿದ್ಯಾ ಗೋಚರ, ಅವಿದ್ಯಾ ಕಲ್ಪಿತ, ಅವಿದ್ಯಾಧ್ಯಸ್ಥ, ತಪ್ಪಲಿಕೆಯಿಂದ ಆದದ್ದು ಅನ್ನೋದನ್ನ ಇಟ್ಕೊಂಡು ಅದ್ಯಾವುದೋ ನಾಮರೂಪಗಳು. ಆ ನಾಮರೂಪಗಳೇ ಉಪಾಧಿ. ಆ ಉಪಾಧಿಯನ್ನ ಅನುಸರಣೆ ಮಾಡ್ದ, ಫಾಲೋ ಮಾಡ್ದನ ಹೀಗೆಲ್ಲ ತೋರ್ತಾನೆ. ಸೇರ್ಕೊಳ್ಳಿಲ್ವಾ ತನ್ನಷ್ಟಕ್ಕೆ ತಾನಿರ್ತಾನೆ. ಉಪಾಧಿಕೃತ ಅನುಪಾಧಿಕೃತ, ಉಪಾಧಿಯಿಂದ ಆಗಿರೋದು, ಉಪಾಧಿಯಿಂದ ಆಗದೆ ಇರೋದು ಅನ್ನೋ ವಿಶೇಷ ಇಟ್ಕೊಂಡು ನಾವು ಈ ವ್ಯತ್ಯಾಸವನ್ನ ಹೇಳ್ತೀವಾದ್ದರಿಂದ ನಮ್ಮಲ್ಲಿ ಏನು ದೋಷ ಬರಲ್ಲ.
ತೆಗಿದಮ್ಮ ಹೇಳಿ. ಚಿನ್ಮಾತ್ರ ಇಟ್ಕೊಳ್ಳೋದು ಸದ್ಯಕ್ಕೆ ಅದನ್ನ ಹಾಗೆ ಇಟ್ಕೊಂಡು ಚರ್ಚೆ ಮಾಡ್ತಾ ಇರೋದು. ಇದು ಒಪ್ಕೊಂಡ್ಬಿಟ್ಟು ಚಿನ್ಮಾತ್ರ ವಿಕ್ರಿಯೆಯಲ್ಲಿ ಅದು ವಿಕಾರವಲ್ಲ, ನಾಶವಲ್ಲ, ಅದು ಹಾಗೆ ಇರುತ್ತೆ ಅಂತ ಹೇಳ್ತಾರಲ್ಲ, ಆಯ್ತಪ್ಪ ಹಾಗೆ ಇಟ್ಕೊಂಡು ವಿಚಾರ ಮಾಡಿದ್ರು ಇದನ್ನು ಹಾಗೆ ಸೇರಿಸ್ಕೋ ಕರ್ತೃತ್ವನು ಅಂದ್ರು. ಇಲ್ಲ ಇಟ್ಕೋಬಹುದು. ಇದು ಇಷ್ಟನ್ನು ಇಟ್ಕೊಳಕ್ಕೆ ಹೊರಟ್ರೆ ಇಷ್ಟನ್ನು ಯಾಕೆ ಇಟ್ಕೊಂಡು ನೀವು ನಿಲ್ಲಿಸ್ತೀಯ? ಇದನ್ನು ಇಟ್ಕೋ, ಇದನ್ನು ಇಟ್ಕೋ. ಇಟ್ಕೋದೇ ಆದ್ರೆ ಈ ಒಂದೇ ಇಟ್ಕೊಳ್ತೀನಿ ಎರಡು ಇಟ್ಕೊಳ್ಳಲ್ಲ ಅನ್ನಕ್ಕೆ ಏನು ಅಂತ. ಆದ್ರೆ ಅದಕ್ಕೆ ಏನಂತಿದ್ದಾನೆ ಸ್ವಾಮಿ, ಚಿನ್ಮಾತ್ರ ವಿಕ್ರಿಯಾದಲ್ಲಿ ಭೋಕ್ತೃತ್ವದಲ್ಲಿ ಸ್ವರೂಪದಲ್ಲಾದದ್ದಾದ ಏನು ಇಲ್ಲ, ತತ್ವಾಂತ ಪರಿಣಾಮ ಅದು ರೂಪಾಂತ ಪರಿಣಾಮ ಆಗತ್ತೆ, ಅದು ತುಂಬಾ ವ್ಯತ್ಯಾಸ, ಅದಕ್ಕೂ ಸಮಾನತೆ ಅಲ್ಲ ನೀವು ಅನ್ನೋದಾದ್ರೆ, ಇಲ್ಲಪ್ಪ ನಾವು ಕೂಡ ಅವಿದ್ಯಾ ವಿಷಯವಾದ ನಾಮರೂಪ ಅಂತ ಇಟ್ಕೊಂಡಿದ್ವಿ. ಆ ನಾಮರೂಪ ಉಪಾದಿನ ಅನುಸರಣೆ ಮಾಡೋದು, ಅನುಸರಣೆ ಮಾಡದೇ ಇರೋದು ಈ ವ್ಯತ್ಯಾಸ ಇದೆ. ಅನುಸರಣೆ ಮಾಡಿದಾಗ ತತ್ವಾಂತ ಪರಿಣಾಮದಂತೆ ತೋರ್ತಾನೆ, ಅನುಸರಣೆ ಮಾಡದೇ ಇದ್ದಾಗ ತನ್ನಷ್ಟಿಗೆ ತಾನಿರ್ತಾನೆ. ನಮಗೇನ್ ತಂದಪ್ಪ, ಸುಷುಪ್ತಿಯಲ್ಲಿ ತನ್ನಷ್ಟಿಗೆ ತಾನೇ ಇರ್ತಾನೆ, ಎಚ್ಚರ ಕನಸಲ್ಲಿ ಬೇರೆ ತೋರ್ತಾನೆ. ಏನ್ ವಿರೋಧ? ಜಾಗ್ರತ್ ಸ್ವಪ್ನಗಳೆಂಬ ಅವಸ್ಥಾ ಮತ್ತು ನಾಮರೂಪಗಳೆಂಬ ಉಪಾಧಿಯಿಂದ ವಿಶೇಷವಾಗಿ ತೋರ್ತಾನೆ. ಎರಡೂ ಬಿಟ್ಟಾಗ ಸುಷುಪ್ತಿಯಲ್ಲಿ ತನ್ನದಾದ ಕೇವಲವಾದ ಅದ್ವಿತೀಯ ಸ್ವರೂಪದಲ್ಲಿ ಇರ್ತಾನೆ. ಏನ್ ವಿರೋಧ ಆಗ್ತಿದೆಯೇನೋ ನಮ್ಮ ಅನುಭವದಲ್ಲಿ? ಸುಷುಪ್ತಿ ವಿರೋಧ, ಎಚ್ಚರ ಕನಸು ವಿರೋಧ ಆಗ್ತಾ ಇದೆಯಾ? ಎಚ್ಚರ ಕನಸುಗಳ ರೂಪದಲ್ಲಿ ತೋರ್ತಾ ಇರೋರು ಯಾರೋ ಇವನೇ, ಸುಷುಪ್ತಿಯಲ್ಲಿ ತಾನೇ ಇರೋನು ಯಾರೋ ಇವನೇ, ಇವನೇ ತಾನಾಗಿಯೂ ಇರಬಲ್ಲ, ಈ ವಿಷಯ ಇಬ್ಬರು ತೋರ್ಬಲ್ಲ. ಆಗ್ತಾ ಇದೆಯಲ್ಲ, ಅದ್ರ ಬದಲು ಕಣ್ಮೇಲೆ ನಹಿ ದೃಷ್ಟೇ ಅನುಪಮನ್ನು ನಾಮ ದೃಷ್ಟತ್ವ ಅದೇವ. ಕಣ್ಬಿಟ್ಟಲ್ಲ, ಅವಸ್ಥಾರೂಪವಾಗಿಯೂ ತೋರ್ತಾ ಇದ್ದಾನೆ, ಅವಸ್ಥಾರಹಿತವಾಗಿಯೂ ಇದಾನಲ್ಲ, ಯಾಕೆ ನಿಂಗೆ ವಿರೋಧ ಅಂತ. ಅವನು ಅವಸ್ಥಾತ ವಿಚಾರ ತಗೊಳ್ಳಲ್ಲ. ಅವನಿಗೆ ಇಲ್ಲೇ ಯುಕ್ತಿ ಬೇಕೇ ಹೊರತು ಅದನ್ನ ಎಚ್ಚರ ಕನಸು ಅನ್ನೋದು ಆತ್ಮನ ತೋರಿಕೆ, ಆತ್ಮನೇ ಇದಾಗಿರೋದು ಅವನು ಅಂದ್ಕೊಂಡೇ ಇಲ್ಲ. ಅಲ್ಲೂ ಕೂಡ ಅವನು ಪ್ರಧಾನ ಪ್ರಕ್ರಿಯೆ ಅಂತಾನೆ ಹೊರತು ಎಚ್ಚರ ಕನಸು ಆತ್ಮನೇ ಹೀಗೆ ಅವಸ್ಥೆ ಆಗಿ ತೋರ್ತಾ ಇರೋದು ಅವನ ಪರಮಚಿಂತ ಓದಿಲ್ಲ, ಅವನಿಗೆ ಗೊತ್ತಿಲ್ಲ. ಅವನಿಗೆ ತುಂಬಾ ಲಾಸು ಸಾಂಖ್ಯನಿಗೆ. ನಮ್ಮ ಸ್ವಾಮಿಗಳು ಆಮೇಲೆ ಹುಟ್ಟಿದ್ರೆ ಅವನಿಗೆ ಲಾಭ ಇರ್ತಿತ್ತು. ಸ್ವಾಮಿಗಳು ಮುಂಚೆ ಹುಟ್ಬಿಟ್ಟ, ಎಲ್ಲ ಕಾಕೊಂಡ, ನ್ಯಾಯವಾಯ್ತು. ನಮಗೆ ನೋಡಿ ಅವ್ರಿಗಿದ್ದು ಲಾಭ. ಶಂಕರಾಚಾರ್ಯ ಹಿಂದಿನವರೆಗೂ ಶಂಕರಾಚಾರ್ಯ ಲಾಭ ಇಲ್ಲ, ಲಾಸ್ ಮಾಡ್ಕೊಂಡು. ಶಂಕರಾಚಾರ್ಯ ಆಮೇಲೆ ಹುಟ್ಟಿದವರಿಗೆ ಲಾಭ, ಬೇಕಾದ ವಿಷಯ ಬಂತು. ಯಾವಾಗಲೂ ಅಷ್ಟೇ ಮಹಾತ್ಮರು ಹುಟ್ಟಿನ ಹುಟ್ಟಬೇಕೇ ಹೊರತು ಮುಂಚೆ ಹುಟ್ಬಿಟ್ರೆ ಎಡವಟ್ಟಾಗ್ಬಿಡುತ್ತೆ, ಏನೋ ಇದಾಗ್ಬಿಡುತ್ತೆ. ನಮ್ಗಿರುವಷ್ಟು ಸೌಕರ್ಯ ಅವ್ರಿಗಿರಲ್ಲ. ನಮ್ಗೆ ಅನುಭವ ಜಾಗೃತ ನಾಮರೂಪೋಪಾಧಿ ನಿಮಿತ್ತ ಹಿ ವಿಶೇಷ ಅಭ್ಯುಪಗಮ್ಯತೆ ಆತ್ಮನೋ ಬಂಧ ಮೋಕ್ಷಾದಿ ಶಾಸ್ತ್ರಕೃತ ಸಂವ್ಯವಹಾರಾಯ. ಇದು ಅವನು ಗೊತ್ತಿಲ್ಲ, ಯಾರಿಗೆ? ಸಾಂಖ್ಯನಿಗೆ ಗೊತ್ತಿಲ್ಲ. ಯಾವುದೋ ಅವಿದ್ಯೆಯಿಂದ ಆಗಿರುವ ಅಂದ್ರೆ ಅವಿದ್ಯೆಯಿಂದ ಕಲ್ಪಿತ ಅಂದ್ರೆ ಸಹ ಅವಿದ್ಯೆಯಿಂದ ಏನು ಆಗಲ್ಲ. ಅವಿದ್ಯೆಯನ್ನು ವಸ್ತು ಅಲ್ಲ, ಅವಿದ್ಯೆಯಿಂದ ಆಗಿರುವ ಅಂದ್ರೆ ಅವಿದ್ಯೆಯಿಂದ ತೋರುವ ಅಂತ ಅಷ್ಟೇ ಅರ್ಥ. ತೋರುವ ನಾಮರೂಪಗಳೆಂಬ ಉಪಾಧಿ, ಆ ತನ್ನಿಮಿತ್ತವಾಗಿ ಈ ವಿಶೇಷವನ್ನು ನಾವು ಒಪ್ಕೊಂಡಿದ್ದೀವಿ. ಇವಾಗ ಹಾವಿಲ್ಲಪ್ಪ, ಆದ್ರೂ ಕೂಡ ಅಂಕುಡಂಕಾಗಿರೋದು ಅನ್ನೋ ವಿಶೇಷದಿಂದ ಹಾವಾಗಿ ತೋರುತ್ತೆ ಅಂತ. ಆ ಉಪಾಧಿಯಿಂದ ಹಗ್ಗವು ಹಾವಾಗಿ ತೋರ್ಬಹುದಪ್ಪ, ಯಾಕೆ ತೋರ್ಬಾರ್ದು? ತೋರ್ತಾ ಇದೆಯಲ್ಲ. ಅಜ್ಞಾನಿಗೆ ಹಗ್ಗ ಹಾವಾಗಿ ತೋರ್ತಾ ಇದೆಯೋ ಇಲ್ವೋ, ಹಾಗೆ ಪರಮಾತ್ಮ ಜಗತ್ತಾಗ ತೋರ್ತಾ ಇದ್ದಾನೆ. ನಾಮರೂಪಗಳಿಂದಾಗಿರುವ ಉಪಾಧಿ, ನಾಮರೂಪಗಳೆಂಬ ಉಪಾಧಿ ನಿಮಿತ್ತವಾಗಿ ವಿಶೇಷವನ್ನ ನಾವು ಆತ್ಮರಿಗೆ ಒಪ್ಕೊಂಡಿದ್ದೀವಿ. ಆತ್ಮ ಅಭ್ಯುಗಮ್ಯತೆ ಯಾತಕ್ಕಾಗಿ? ಬಂಧ ಮೋಕ್ಷಾದಿ ಶಾಸ್ತ್ರಕೃತ ಸಂವ್ಯವಹಾರಾಯ. ಬಂಧವೂ ಶಾಸ್ತ್ರವೇ ಮಾಡಿಕೊಟ್ಟ ವ್ಯವಹಾರ. ಕರ್ಮಕಾಂಡ ಉಪಾಸನಾ ಕಾಂಡವು ಶಾಸ್ತ್ರ ವ್ಯವಸ್ಥೆ ಮಾಡ್ಕೊಂಡಿದ್ದು, ತತ್ವ ವಿಚಾರವು ಶಾಸ್ತ್ರ ಮಾಡ್ಕೊಳ್ಳೋದು. ಕರ್ಮಕಾಂಡ ಉಪಾಸನಾ ಕಾಂಡ ಹೇಗೆ ಹೊಂದತ್ತೆ ಅಂದ್ರೆ ಅವಿದ್ಯಾಕೃತ ನಾಮರೂಪೋಪಾಧಿ ವಿಶೇಷದಿಂದ ಹೊಂದತ್ತೆ. ಮೋಕ್ಷ ವ್ಯವಹಾರ ಹೇಗೆ ಹೊಂದತ್ತೆ ಅಂದ್ರೆ ಇದೆಲ್ಲ ಬಿಟ್ಕೊಂಡು ಬಂದಾಗ ಮೋಕ್ಷ ವ್ಯವಹಾರ ಹೊಂದತ್ತೆ. ನಮಗೇನು ಒಳ್ಳೆ ಇದು ಮಾಡ್ಕೊಂಡಿದೀವಿ, ಫಸ್ಟ್ ಕ್ಲಾಸ್ ಒಂದು ವಿಭಾಗ ಮಾಡ್ಕೊಂಡು ಅವಿದ್ಯಾಕೃತ ನಾಮರೂಪೋಪಾಧಿ ಅದಿಲ್ದೇ ಇರ್ತಕ್ಕಂಥ ಸ್ವರೂಪ, ಅದಿಲ್ದೇ ಇರ್ತಕ್ಕ ಸ್ವರೂಪದಿಂದ ಮೋಕ್ಷ ವಿಚಾರ ಮಾಡ್ತೀವಿ. ಅವಿದ್ಯ ನಾಮರೂಪೋಪಾಧಿಯಿಂದ ಎಲ್ಲ ಕರ್ಮಕಾಂಡೋಪಾಸನೆ ಹೊಂದಿಸ್ತೇವೆ, ಏನ್ ತೊಂದರೆ ಇಲ್ಲ. ಪರಮಾರ್ಥ ರಿಯಲಿ ಕೇಳೋದಾದರೆ ಪರಮಾರ್ಥತಃ ಅನುಪಾಧಿಕೃತಂಚ ತತ್ವಂ ಏಕಮೇವ ದ್ವಿತೀಯಂ ಅಹೇಯಮನುಪಾಧೇಯಂ ಸರ್ವತಾರ್ಕಿಕ ಬುದ್ಧನವಗಾಹ್ಯಂ ಅಜಂ ಅಭಯಂ ಶಿವಂ ಇಷ್ಯತೆ. ಸ್ವಾಮಿ, ನೀವು ಹಂಗೆ ಹಿಂಗೆ ಎರಡು ಬಾಕ್ಸ್ ಮಾತಾಡಬೇಡಿ, ಏನ್ ಸತ್ಯವೋ ಪರಮಾರ್ಥವೋ ಅದನ್ನ ಹೇಳ್ಬಿಡಿ ಅಂತಂದ್ರೆ ಅವಾಗ ನೋಡಪ್ಪ
ಪರಮಾರ್ಥ ಹೇಳಿದ್ರೆ ಆ ತತ್ವ ಏಕಮೇವ ದ್ವಿತೀಯ, ಎರಡೆಂಬುದಿಲ್ಲದೆ ಇರತಕ್ಕಂಥ ಒಂದಾಗಿರ್ತಕ್ಕದ್ದು. ಅದು ಅಹೇಯ ಅನುಪಾದೇಯ, ಬಿಡಕ್ ಬರಲ್ಲ ತಗೊಳಕ್ ಬರಲ್ಲ ಸ್ವರೂಪ ಅದು. ಅದು ಅದು ನಿನಗಲ್ಲ, ಸಾಂಖ್ಯರಾಗಿ ನಿನಗ್ ಮಾತ್ರ ಅಲ್ಲ, ನಿನ್ನಂತ ಯಾವ ತಾರ್ಕಿಕನಿಗೂ ಅದು ಗೊತ್ತಾಗದೇ ಇರೋದು. ಸರ್ವ ತಾರ್ಕಿಕ ಮಾಡ್ರು, ಸಾಂಖ್ಯ ಇರ್ಬೋದು, ವೈಶೇಷಿಕ ಇರ್ಬೋದು, ನೈಯಾಯಿಕ ಇರ್ಬೋದು, ಬೌದ್ಧರಿರ್ಬೋದು, ಜೈನರಿರ್ಬೋದು, ಯಾವ ಪಾಶುಪತರಿರ್ಬೋದು, ಮೀಮಾಂಸಕರಿರ್ಬೋದು, ಎಷ್ಟೇ ಪಕ್ಷ ಬರ್ಲಿ ಎಲ್ಲರೂ ತಾರ್ಕಿಕರು. ಅನುಭವವನ್ನು ಬಿಟ್ಟು ಮಾತಾಡೋರೆಲ್ಲ ತಾರ್ಕಿಕರು ಅಂದ್ಬಿಟ್ರು ಶಂಕರಾಚಾರ್ಯರು. ಅನುಭವಕ್ಕನುಸಾರವಾಗಿ ಶ್ರುತಿ ಮಾಡಲು ಒಂದು, ಅದು ಬಿಟ್ಟು ಮಾತಾಡೋರೆಲ್ಲ ಬುದ್ಧಿ ಪ್ರಧಾನ ಮಾತಾಡೋ ತಾರ್ಕಿಕರು. ಎಲ್ಲಾ ತಾರ್ಕಿಕರ ಬುದ್ಧಿಗೂ ಗೊತ್ತಾಗದೇ ಇರೋದು ಕಣೆ ಇದು ಈ ತತ್ವ, ಈ ಪರಮಾರ್ಥ. ಯಾವ ತಾರ್ಕಿಕರ ಬುದ್ಧಿಗೂ ಇಳ್ಕೊಳ್ಳೋದಲ್ಲ, ಗೊತ್ತಾಗೋದಲ್ಲ, ಅರ್ಥವಾಗೋದಲ್ಲ. ಇದು ಕೇವಲ ಅನುಭವ ಮಾತ್ರೈಕ ಶರಣ, ಶಾಸ್ತ್ರೈಕ ಗಮ್ಯ, ಕೇವಲ ಪರಿಷತ್ತಿನಿಂದ ಮಾತ್ರ ತಿಳಿಬರುವಂಥದ್ದು. ಅದಂತೆ ಅನುಭವನ್ನೇ ಅನುಸರಣೆ ಮಾಡಿ ನವಶೆ ಮಾಡೋದು ಗೊತ್ತಾಗುವಂಥದ್ದು. ಅದು ಬಿಟ್ಟು ಬಿಟ್ರೆ ಈ ಕೇವಲ ಬುದ್ಧಿನ ಊಹೆ ಮಾಡಿ ವಿಚಾರ ಮಾಡ್ತೀನಿ ಅಂದ್ರೆ 1 ಕೋಟಿ ವರ್ಷ ತಗೋ ತೀರ್ಮಾನ ಆಗಲ್ಲ. ಅವಧಿಯಲ್ಲಿ ಬ್ರಹ್ಮಣೋಮಯ ಅಂತ ಎಷ್ಟಪ್ಪ ಟೈಮ್, ಬ್ರಹ್ಮನ ಟೈಮು ತೀರ್ಮಾನ ಮಾಡ್ಬಿಡ ಆಗತ್ತದು ಆಗಲ್ಲ, ಟೈಮ್ ಮಾಡೋದಲ್ಲ. ಸರ್ವ ತಾರ್ಕಿಕ ಭಾಷ್ಯಕಾರರು ಎಲ್ಲಾ ತಾರ್ಕಿಕರ ಬುದ್ಧಿಗೂ ಇದು ಅನವಗಾಹ್ಯ, ಅವಗಾಹ್ಯ ಇಳ್ಕೊಳ್ಳುವಂಥದ್ದು. ಅನವಗಾಹ್ಯ ಇಳ್ಕೊಳ್ಳೋಕೆ ಆಗದೆ ಇರೋದು, ಗೊತ್ತಾಗದೇ ಇರೋದು, ಬುದ್ಧಿಗೆ ಅರ್ಥ ಆಗದೆ ಇರೋದು ಯಾವುದೋ ಅಜಂ ಅಭಯಂ ಶಿವಂ ಅಂಥದ್ದು. ಅಂಥ ತತ್ವ ನಾವು ಇಷ್ಟಪಡ್ತೀವಿ. ಪರಮಾರ್ಥ ಅದೇ. ಅದಕ್ಕೆ ಈಗಲೂ ಹುಟ್ಟಿಲ್ಲ, ಯಾವುದು ಹುಟ್ಟಿಲ್ಲ, ಏನು ಹುಟ್ಟಿಲ್ಲ, ಎಲ್ಲೂ ಏನೂ ಇಲ್ಲ, ಯಾವಾಗಲೂ ಪ್ರಪಂಚ ಇಲ್ಲ, ಯಾವಾಗಲೂ ಏಕಮೇವ ದ್ವಿತೀಯವಾದ ಪರಮಾರ್ಥವೇ ಇರೋದು. ಅದನ್ನ ಅರ್ಥವಾಗಲ್ಲ, ಗೊತ್ತಾಗಲ್ಲ, ತಿಳ್ಕೊಳಕ್ಕಾಗಲ್ಲ ಅಂದ್ರೆ ಸರಿ, ಒಂದು ಸ್ಟೆಪ್ ಕೆಳಗಿಳಿ, ಇಟ್ಕೋ, ಅವಿದ್ಯೆ ಒಪ್ಕೋ, ನಾಮರೂಪೋಪಾಧಿ ಇಟ್ಕೋ, ಅದಕ್ಕೆ ಎಲ್ಲದನ್ನು ಹೊಂದಿಸ್ಕೊಂಡು ಹೋಗು, ಹೇಳ್ಕೊಂಡು ಹೋಗು. ಬಿಲ್ಡಿಂಗ್ ಕಟ್ಟು, ದೊಡ್ಡ 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 ಬಿಲ್ಡಿಂಗ್ ಕಟ್ಕೊಂಡು ಹೋಗು. ಎಲ್ಲ ಇಳಿದಿರೋ ಬಿಲ್ಡಿಂಗ್ ಎಷ್ಟು ಕಟ್ಟಿರ್ತಾರೆ ಏನ್ ತೊಂದ್ರೆ. ನಚ ತತ್ವ ಕರ್ತೃತ್ವ ಭೋಕ್ತೃತ್ವ ವಾ ಕ್ರಿಯಾಕಾರ ಫಲಂ ವಾ ಅಷ್ಟೇ. ಆ ಸ್ಟೇಟಲ್ಲಿ, ಆ ಸ್ಥಿತಿಯಲ್ಲಿ ಕೇಳೋದಾದ್ರೆ ನಮ್ಮ ಕರ್ತೃತ್ವವೂ ಇಲ್ಲ, ನಿಮ್ಮ ಭೋಕ್ತೃತ್ವವೂ ಇಲ್ಲ. ಓಕೆನಪ್ಪ? ಆ ಲೆವೆಲ್ ಬಂದ್ಬಿಟ್ರೆ ಕರ್ತೃತ್ವವನ್ನಾಗಲಿ ಭೋಕ್ತೃತ್ವವಾಗಲಿ ಯಾವ ಕ್ರಿಯಾಕಾರಕ ಫಲವಾಗಲಿ ಏನೂ ಇಲ್ಲ. ಅದು ಪರಮಾರ್ಥವಾದ ಅದ್ವಿತೀಯವಾದ ಪರಬ್ರಹ್ಮ. ಪರಬ್ರಹ್ಮ ಅಂತ ಅನ್ನೋದು ಪರಿಚಯ ಇಟ್ಕೊಂಡು ಹೇಳಿದ್ದು. ಪರಬ್ರಹ್ಮನ ಪದವೂ ಆ ಪ್ರತ್ಯವೂ ಇಲ್ಲ, ಶಬ್ದ ಪ್ರತ್ಯಯಕ್ಕೆ ವಿಷಯವೇ ಇಲ್ಲ. ಅದು ಒಂದೇ ಪರಮಾರ್ಥ, ಅದೇ ಅನುಭವಿಸೋದು. ಅದೊಂದೇ, ಯಾವುದು ಇಲ್ವೇ ಇಲ್ಲ. ಯಾಕೆ ಹೇಳಿ? ಅದ್ವೈತತ್ವ ಸರ್ವಭಾವಾನಾಂ, ಅದ್ವೈತ ಸರ್ವಭಾವಾನಾಂ. ಎಲ್ಲೇ ನ್ಯಾಯಶ್ವಸ್ತವ ಕಾರಿಕೆ ದೇವಸ್ತುರ್ಯೋ ವಿಭುಸ್ಪುತ ಅದ್ವೈತ ಸರ್ವಭಾವನವ ಯೇಶುರೋ ನಿವೃತ್ತೆ ಸರ್ವ ದುಃಖಾನಾಂ ಈಶಾನ ಪ್ರಭುರವ್ಯಯ ಅದ್ವೈತ ಸರ್ವಭಾವಾನಾಂ. ತುರಿಯ ಕಾರಿಕೆ ನಾಂತ ಪ್ರಜ್ಞನ್ನ ಬಹಿಷ್ಪ್ರಜ್ಞನ್ನೋ ಬಹಿತ ಪ್ರಜ್ಞನ್ನ ಪ್ರಜ್ಞಾನ ಘನನ್ನ ಪ್ರಜ್ಞನ್ನ ಪ್ರಜ್ಞಂ ಅದೃಷ್ಟಮವ್ಯವಹಾರ್ಯಮಗ್ರಾಹ್ಯಮಲಕ್ಷಣಮಚಿಂತ್ಯಮವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ವಿಜ್ಞೇಯಃ ಚೈತೆ ಶ್ಲೋಕಾ ಭವಂತಿ ನಿವೃತ್ತೆ ಸರ್ವದುಃಖಾನಾಂ ಈಶಾನಃ ಪ್ರಭುರವ್ಯಯಃ ಅದ್ವೈತ ಸರ್ವಭಾವಾನಾಂ. ಏನ್ ಬಾಕಿ ಗೌಡಪಾದಪ್ಪ ಕುಲ್ಕು ಬಿಡ್ತಾರೆ, ದೇಹ ಗಡಗಡ ಅಲ್ಲಾಡಿಸ್ಬಿಡ್ತಾರೆ, ಕುಲ್ಕು ಬಿಟ್ಟು ತಿಳ್ಕೊ ಇದೇ ಅಂತ. ಎಲ್ಲ ಪದಾರ್ಥಕ್ಕೂ ಅದು, ಯಾವ ಪದಾರ್ಥಕ್ಕೂ ಅಲ್ಲಿ ಅವಕಾಶ ಇಲ್ಲ. ವ್ಯವಹಾರಕ್ಕೆ ಬಂದು ಎಲ್ಲ ಉಂಟು. ಮುಂದಕ್ಕೆ ಹೋಗೋಣ. ಈಗ ಬಿಡಲ್ಲ ಅವನು ಸಾಂಖ್ಯ, ಇನ್ನು ಶುರು ಮಾಡ್ತಾನೆ. ಏನೋ ಸಾಂಖ್ಯಾಸ್ತು. ಓ ಆಯ್ತಾ, ಓಕೆ.